ಮೊಟ್ಟ ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂಡ್ರಿ? ನಾನು ಅನ್ನೋ ಹೆಸರು ನಿನಗೆ ಯಾರಿಟ್ರು? ಯಾರ ಬಂದು ನೀವು ಕಲ್ಪಿಸ್ಕೊಂಡು ಬ್ರಹ್ಮಾದಿ ದೇವತೆಗಳು ಏನಾರ ಇಟ್ರು? ನಾನು ಅನ್ನೋದನ್ನ ಶರೀರ ಭಾವವಿಲ್ಲ, ನಾಮರೂಪಗಳ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಅನ್ನೋದೈತೆ, ಹೌದಿಲ್ಲ? ನಾನು ಅಂದ ಹಿಂದಗಡೆ ಅದನ್ನು ಜೋಡಿಸ್ತಿ, ಇಂಥವನು ಇಂಥವಳು ಉಪಾಧಿ ಜೋಡಿಸ್ತಿ ಅದಕ್ಕೆ. ಇದು ನಾನು ಅನ್ನೋದು ಯಾರಿಟ್ರಿ? ಅದನ್ನ ಎದಕ್ಕಂದಿ ಅದನ್ನ ನಾನು ಅಂತ? ಈ ಉಪಾಧಿ ಬಾದ ಮ್ಯಾಗ ನಾನು ಅನ್ನೋದು ಇರ್ತೈತಿ ಇಲ್ಲೋ? ಯಾವಾಗಲೂ ಇದ್ದದ್ದು ನಾನು, ಹೌದಿಲ್ಲ? ನಾನು ಇಂಥವನು, ನಾನು ಇಂಥವಳು, ಈ ಶರೀರಕ್ಕೆ ಹೋದ್ರೂ ನಾನು ಐತಿಲ್ಲ. ನೀ ಯಾವಾಗಲೂ ಇದ್ದದ್ದಂತ ಇದ್ದಿರುವಿಗಿನ ನಾನು ಅಹಂ ಬ್ರಹ್ಮಾಸ್ಮಿ, ಮೊದಲಿಗೆ ಅದ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ. ಮೊಟ್ಟ ಮೊದಲಿಗೆ ಆ ಇದ್ದ ಇರುವಿಗಿನ ನಾನು ಅಂತ ಯಾವಾಗಲೂ ಇದ್ದದ್ದು. ಇವೆಲ್ಲ ಮಧ್ಯಂತರದಲ್ಲಿ ತೋರಿದ್ದನ್ನು ಅದನ್ನು ಮರ್ತೇ, ಅದನ್ನು ಇದ್ದ ಇರುವನ್ನು ಮರೆತ ಮಧ್ಯಂತರದಲ್ಲಿ ತೋರಿದ್ದನ್ನು ನಾನು ನನ್ನದು ಅಂತ ಹಿಡ್ಕೊಳುವಂತೆ ಅಜ್ಞಾನದಿಂದ ನಿನಗೆ ಮರೆತು ನೀ ಎಲ್ಲದನ್ನು ನೀನಂತ ತಿಳ್ಕೊಂಡು, ಅದಕ್ಕೆ ನಾವು ಈಗ ಮರ್ತದ್ದನ್ನು ಅರಿಬೇಕಾಗಿದೆ. ಏನು ಅರ್ಥವಲ್ಲ ಅದನ್ನು ಮರಿಬೇಕಾಗಿದೆ. ಮರ್ತದ್ದನ್ನ ಅರಿ, ಅರ್ಥದ್ದನ್ನ ಮರಿ. ನಾ ಯಾರಿದ್ದೇನೋ ಮರ್ತು ಬಿಟ್ಟೇವ ನಾವು. ಮರ್ತು ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ, ಎಲ್ಲ ವ್ಯವಹಾರ ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡಾಗ ವ್ಯವಹಾರ. ನಾ ಯಾರಿದ್ದೇನೋ ತಿಳುವಳಿಕೆ ನಮಗಾತಂದ್ರೆ ಈ ವ್ಯವಹಾರ ಇಲ್ಲ. ಎಲ್ಲ ಮರಿಯೊಳಗೆ ಅಧ್ಯಾಸ ಮೂಲೋಗಿ ವ್ಯವಹಾರ, ಜಗತ್ತಿನ ವ್ಯವಹಾರ ಎಲ್ಲ ಅಧ್ಯಾಸದೊಳಗೆ ಅಧ್ಯಾಸ ಮಾಡ್ತಾರೆ. ಇಲ್ಲ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಎಲ್ಲೈತಿ ಅಂದ್ರೆ ಮರಿಯೊಳಗೆ ಐತಿ ಇದೆಲ್ಲ. ಅರ್ಥಾಗ ಏನೂ ಇಲ್ಲ, ಅರ್ಥಾಗ ಅನ್ಯ ಭಾವ ಇಲ್ಲ, ಮರ್ತಾಗನ ಅನ್ಯ ಭಾವನೆಯನ್ನು ಕಂಡೇನು ಮರಿಯೊಳಗೆ. ಈ ಸೃಷ್ಟಿ ಏನ್ ಮಾಡ್ಯಾನ ಅಂತೀರಲ್ಲ, ಹೊಸಾದ ಏನ್ ಮಾಡ್ಯಾನ? ಮಾಡಿದವನು ಇದ್ರ ಕರೆದು ಕೇಳವನು, ಎಷ್ಟು ಬೇಕಷ್ಟು ಅವಧಿ, ಸಂಬಳ, ಡಿಗ್ರಿ ತಗೋನು. ಹೊಸಾದ ಏನ್ ಮಾಡಿಪ್ಪ ನೀ ಅಂತ. ಹೊಸಾದ ಏನೈತಿ ಅದ್ರಾಗ? ಹೋಗುದಿಲ್ಲ, ಅವ ಇಂದ್ರಿಯಗಳು ಅವ ವಿಷಯ ಇರ್ತದೆ. ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಹೌದಿಲ್ಲ? ಉಂಡದ್ದನ್ನ ಉಣ್ಣೋದು, ನೋಡಿದ್ದನ್ನ ನೋಡೋದು, ಕೇಳಿದ್ದ ಕೇಳೋದು, ಸ್ಪರ್ಶದ್ದು ಅದನ್ನ ಮಾಡೋದು. ಅದ ಹೊಸಾದ ಏನೈತಿ ಹೇಳು? ನೂತನಂ ಎದುರೋಕಾನೆ ಅಂತ ಮತ್ತೆ ಬಾಯಿ ತಗೊಂಡು ಹೊಸಾದ ಐತಿ ಇದ್ರಾಗ. ನೀವು ಮಾಡೋ ಬಾಳೆ ಏನು ಹೊಸಾದೈತಿ? ಎಲ್ಲ ಹಳೇದಾಗೋದಿಲ್ಲ. ಮತ್ ಶಾಸ್ತ್ರಕ್ಕೆ ಹಳೇದಂತೀರಲ್ವ, ಎಲ್ಲ ಒಳ್ಳೆ ಹೇಳಿದ್ದ ಹೇಳ್ತಾರಪ್ಪ ಅವನ ಅಂತ. ನೀ ಏನ್ ಮಾಡಿದ್ದ ಮಾಡ್ತೀಯಲ್ಲ, ಮತ್ತೆ ಹೊಸಾದ ಏನೈತಿ ನೀವು? ಹೊಸಾದ ಏನೈತಿಪ್ಪ ನಿಂದ? ಏನೂ ಇಲ್ಲ, ಎಲ್ಲ ಮಾಡಿದ್ದ ಮಾಡೋಕೆ ಸುಭದಾಸ ಅಂತ. ಇಲ್ಲಿ ತನಕ ಏನು ಒಳ್ಳೇದು ಮಾಡ್ಕೊಂಡ್ರಿ ಹೇಳಿ? ಏನು ಸುಖ ಹೊಸಾದ ಏನಾದ್ರು ತಯಾರು ಮಾಡಿರಿ ಅದನ್ನ? ಅದು ಇರುವಂಗ ಐತಿ. ಚಿದಾನಂದದ ಇರು ಏನದ ಸದ್ವಸ್ತು ಯಾವಾಗಲೂ ಇರುವಂಗ ಐತಿ. ಅದ್ರ ಮರು ಆಗೈತಿ ಇಷ್ಟ. ಮೊಟ್ಟ ಮೊದಲಿಗೆ ಅದ್ರ ತಿಳುವಳಿಕೆ ಐತಿ. ಗೊತ್ತಿಲ್ದವ್ರು ಯಾರ್ದಾರು ಹೇಳ್ರಿ? ಆನಂದದ ಗೊತ್ತಿಲ್ದವ್ರು. ಗೊತ್ತಿಲ್ಲಕ್ಕೆ ಅದನ್ನು ಯಾರೂ ಬೇಡ್ತಿದ್ದಿಲ್ಲ. ಆನಂದ ಗೊತ್ತೈತೆ ಅಂತ ಪ್ರತಿಯೊಂದು ಜೀವಿ ಅದನ್ನು ಬೇಡತಾವ. ಗೊತ್ತಿಲ್ಲದ್ದು ಬೇಡಪ್ಪ ನೋಡು ನೀನು.
ಪ್ರತಿಯೊಂದು ಜೀವಿ ಆನಂದವನ್ನು ಯಾಕೆ ಬಿಡ್ತಾವ? ಮೊದಲು ಅದನ್ನು ಅನುಭವಿಸಿದ್ದು. ಯಾವಾಗ ಅನುಭವಿಸಿ ನೋಡಿ. ಇವೆಲ್ಲ ನಾಮರೂಪಗಳು ಇದ್ದಾಗೂ ನಾಮರೂಪಗಳಿಲ್ದಾಗ ಅದನ್ನು ಅನುಭವಿಸಿದ್ದದು ಆನಂದದ ಸ್ಥಿತಿಯನ್ನು. ಈಗ ನಾವು ಈ ನಾಮರೂಪಗಳು ಹಿಡ್ಕೊಂಡು ಹೊಂದಬೇಕಂತೀವಿ. ನಾಮರೂಪಗಳನ್ನ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ನಾಮರೂಪ ತೆಗೆದ ಅದನ್ನು ನೆನಪು ಮಾಡ್ಬೇಕು. ಅವಾಗ ನಿನಗೆ ಇದ್ದ ಸ್ಥಿತಿ, ಆನಂದದ ಸ್ಥಿತಿ ಅನುಭವ ಬರ್ತದೆ. ನಾಮರೂಪಗಳು ಅಡ್ಡಿ ಆಗ್ಯಾವ ಅದನ್ನು ಅನುಭವ ಮಾಡ್ಕೊಳಿಕ್ಕೆ, ಆನಂದದ ಅನುಭವ ಮಾಡ್ಕೊಳಿಕ್ಕೆ ಅಡ್ಡಿ ಆಗ್ಯಾವ. ನಾಮರೂಪಗಳ ನೆನಪು ಮಾಡ್ಕೊತ ಕೂತ ಸಮಾಧಾನ ಇರ್ತೈತೆ ನೋಡ್ಕೊಂಡು ಮನಸ್ಸು ನಿಲ್ತೈತೇನೆ. ಯಾ ನಾಮ ಯಾ ರೂಪದಾಗ ಮನಸ್ಸು ನಿಲ್ತೈತಿ ನಿನಗೆ? ಬೇಕಾದದ್ದು ಸಿಕ್ಕಾಗ ಅಲ್ಲಿ ಮನಸ್ಸು ನಿಲ್ತೈತಿ. ಹೌದಿಲ್ಲ? ನಿಲ್ಲಿಸಪ್ಪ ನೋಡು. ಅಲ್ಲಿ ಮನಸ್ಸು ನಿಲ್ಲ, ಯಾ ನಾಮದಾಗ ಯಾವ ರೂಪದಾಗ ಮನಸ್ಸು ನಿಲ್ತೈತೆ ನಿಲ್ಲಿಸು ನೋಡು. ಎದುರಾಗೂ ನಿಲ್ಲೋದು. ಇಂಥಲ್ಲೇ ಐತೆ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನಾವು. ಅದರ ಪ್ರಜ್ಞೆ ನಮಗೆ ಬರಬೇಕು. ಪ್ರಜ್ಞೆ ತಪ್ಪಿಬಿಟ್ಟೈತಿ ನಮಗೆ, ಮರುವಾಗಿಬಿಟ್ಟೈತಿ ನಮಗೆ. ನಮ್ಮನ್ನು ಮರ್ತು ಬಿಟ್ಟೇವು ನಾವು. ನಮ್ಮನ್ನು ನಾವು ಅರಿಬೇಕಾಗೈತಿ. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ನಮ್ಮನ್ನು ನಾವು ಅರಿಬೇಕಾತ. ಇದಕ್ಕಿದ್ದಾಗ ನಾನು ತಿಳ್ಕೊಂಡು ಉಳ್ಕೋ ಕೆಲಸದ ನೋಡ್ರಿ. ಮೊದಲನೇ ತಿಳುವಳಿಕೆಯನ್ನ ನೆನಪಿಗೆ ತಗೋದನ್ನು. ಅಲ್ಲಿ ಸಮತ್ವದ ಸ್ಥಿತಿ ಅದ. ಇದು ಏನೈತಲ್ಲ, ಇದು ವಿಷಮ ಅದ. ಇದು ವಿಷಯ ವಸ್ತುಗಳ ಕಡೆ ಲಕ್ಷ ಕೊಟ್ಟೆ ಅದು ವಿಷಮ. ಸಮತ್ವದ ಕಡೆ ಲಕ್ಷ ಕೊಟ್ಟಾಗ ತಲೆ ಕೆಡ್ದತ್ವ, ವಿಷಮದ ಕಡೆ ಲಕ್ಷ ಕೊಟ್ಟಾಗ ತಲೆ ಕೆಡ್ದತ್ವ. ಇದು ವಿಚಾರ ಯಾರಿಗೆ ಹೋದದ್ದು? ಇದು ಹೊರಗಿಂದೆಲ್ಲ ವಿಷಮನಾದ. ಈ ವ್ಯಾವಹಾರಿಕ ವಿದ್ಯಾ ಹೊರಗಡೆಗೆನ ಹಚ್ಚೋದಿದು. ಅಂತರ್ಮುಖವಾಗಿ ಆತ್ಮಾಭಿಮುಖವಾಗಿ ಇರುವಿನಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಹಚ್ಚೋದನ ಇಲ್ಲದು. ಈ ಲೌಕಿಕ ವಿದ್ಯೆ ಏನೈತೆಲ್ಲ ಹೊರಮುಖ ಏಟು ಕಲ್ತರ ಏನು ಎಡ್ಶನೆತನ ಪಡೆದ್ರ ನಿನಗೆ ನೆಮ್ಮದಿ ಸಿಕ್ಕೈತೆ ನೋಡು. ಸಂಕಟಕಡಿ ವಿದ್ಯೆ ಅಲ್ಲ ಹೊರಮುಖ ವಿದ್ಯೆ ಅದು. ಬಹಿರ್ಮುಖ ವೃತ್ತಿಗೆ ಹೇಳ್ಕೊಂಡು ಹೋಗ್ತೈತಿ. ತನ್ನಲ್ಲೇ ತನಗ ಹಿತ ಐತೆ ಅಂತ ಹೇಳ್ಯಾರು, ಏನ ಅನ್ಯದನ್ನ ಅವಲಂಬಿಸಿಕೊಂಡಾಗ ಹಿತ ಐತೆ ಅಂತ ಹೇಳ್ಯಾರು. ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞ ಸ್ತದೋಚ್ಯತೆ ಅಂತ ಹೇಳಿತು. ಏನ ಶರೀರೇನ ಶರೀರ ತುಷ್ಟ ಸ್ಥಿತ ಪ್ರಜ್ಞ ಸ್ತದೋಚ್ಯತೆ ಅಂತ ಹೇಳಿದ್ರು. ನೀವು ವಿಚಾರ ಮಾಡಿ ನೋಡ್ಕೊರಿ. ನಿನ್ನಲ್ಲೇ ನಿನಗೆ ತೃಪ್ತಿ ಐತಿ ಹೊರತು ಅನ್ಯದನ್ನ ಅವಲಂಬನ ಮಾಡ್ತೇನೆ ಇಲ್ಲ. ಅನ್ಯದ್ರೊಳಗಿಲ್ಲ. ಸುಖರೂಪವಾದಂಥ ವಸ್ತು, ನಿನ್ನಂಥ ವಸ್ತು ಮತ್ತೆ ಯಾವುದಿಲ್ಲ. ಕೆಡಲಾರ್ದಂಥ ವಸ್ತು ನನಗೇನದೆಯೋ ಅಂತ ಅದನ್ನು ನೆನಪಿಗೆ ತಗೊಂಡಿದ್ರೆ ನೀ ಆರಾಮತ್ತಿ. ನಿನ್ನ ನೆನಪಿನಾಗ ನೀ ಇದ್ರೆ ಆರಾಮತ್ತಿ. ನಿನ್ನನ್ನು ಬಿಟ್ಟು ಅನ್ಯಗಳ ನೆನಪು ಮಾಡಿದ್ರೆ ಆರಾಮ್ ಕಳ್ಕೋತೀನಿ. ಅದೇ ಆತ್ಮ, ಅದೇ ನೀನಿದ್ದಿ. ಅದನ್ನು ನೆನಪು ಮಾಡು. ಆತ್ಮಚಿಂತನದ ಅಭ್ಯಾಸ ಬಿಟ್ಟಿರಬೇಡ ಅಂತ. ಇಷ್ಟೆಲ್ಲ ವ್ಯವಹಾರ ಮಾಡ್ಕೋತ ಬಂದಿರಲ್ಲ, ನಿಮ್ಮ ಊರಾಗ ಯಾರು ವ್ಯವಹಾರ ಸುಧಾರಿಸೈತೆ ಹೇಳ್ರಿ. ಮುಂಜಾನೆ ಸಣ್ಣ ವಿಷಯ ವ್ಯವಹಾರದಾಗ ತೊಡಗಿ ಎತ್ತರ ಚಲೋ ಆತ್ಪ. ಹೌದಿಲ್ಲ? ಏನಾರ ಒಂದು ಈಟರ ಲಾಭ ಅದ್ರಾಗ 5 ಇಂದ್ರಿಯಗಳ ವ್ಯಾಪಾರ ಮಾಡಕೈತಿಪ್ಪ. ಎಚ್ಚರ ಆದ ಕಡೆ ಅಂಗಡಿ ಬಾಗಲ್ ತೆಗೆದು ಏನ್ ಲಾಭ ಮಾಡ್ಕೊಂಡ್ಯ? ರೂಪದಿಂದ ಏನ್ ಲಾಭ ಆಗೈತಿ? ರುಚಿಯಿಂದ ಏನ್ ಲಾಭ ಆಗೈತಿ? ಸ್ಪರ್ಶದಿಂದ ಏನ್ ಲಾಭ ಆಗೈತಿ? ಕೇಳೋದ್ರಿಂದ, ಮೂಸಿ ನೋಡೋದ್ರಿಂದ ಏನ್ ಲಾಭ ಐತಿ? ಮುಖ ಸಿಗ್ತೈತೆ ಅಂತ ಅದ್ರ ವ್ಯಾಪಾರ ಚಾಲು ಮಾಡಿದೆ. ಏನ್ ಲಾಭ ಆತಿ? ಅದರಿಂದ ಕಡೆಗೆ ಧನವ ಆತಿಲ್ಲ. ಧನವಾಗೋ ವ್ಯಾಪಾರ ಯಾಕೆ ಮಾಡ್ಬೇಕು? ಇದೆಲ್ಲ ಧನು ಆಗುವುದು ಹೌದಿಲ್ಲ? ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಧನು ಅನ್ನು ಕೊಡ್ತದೆ.
ಈಗ ನಮಗೆ ದನು ಆರಿಸ್ಕೋಬೇಕಾಗೈತಿ, ಹೌದಿಲ್ಲ? ನಮ್ಗೆ ದನು ಆರಿಸ್ಕೋಬೇಕಾಗೈತಿ. ದನು ಹೊಂದು ದನು ಕೊಡು ಇದ್ದಲ್ಲಿ ದನು ಆಕತಿ, ಯಾವ ಇಲ್ದಲ್ಲಿ ದನು ಯಾಕತಿ? ಈ ದೈತ್ಯಾಗಿ ಯಾವೂ ಇಲ್ಲ, ಅಲ್ಲಿ ದನು ಆಗು ಪ್ರಸಂಗನ ಇಲ್ಲ, ಅಲ್ಲಿ ಯಾವೂ ಇಲ್ಲ. ನೋಡುವುದಿಲ್ಲ, ಕೇಳುವುದಿಲ್ಲ, ಮೋಶ ನೋಡುವುದಿಲ್ಲ, ಮುಟ್ಟುವುದಿಲ್ಲ. ಎಚ್ಚರಿಕೆ ಒಳಗೆ ಎಲ್ಲ ಅದಾವು. ಇವನು ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ. ಯಾರು ಹೇಳಿದ್ರೆ ನಿಮಗೆ ಇವನು ಮಾಡಿದ್ರೆ ಸುಖ ಸಿಗ್ತೈತೆ ಅಂತ? ನೀನ ಕಲ್ಪಿಸ್ಕೊಂಡು ಹಂಗಾರೆ ಮಾಡಿ ನೋಡಂಗಾರ ಐತನ ಹಂಗಾರ? ಎಷ್ಟು ಸಲ ಬಂದ್ ಮಾಡಿ ಇದನ್ನ ಹೊಸಾದ್ ಏನೈತೆ ಹೇಳ? ನೋಡುದು ಎಷ್ಟು ಸಲ ನೋಡಿಲ್ಲ, ಎಷ್ಟು ಸಲ ಕೇಳಿಲ್ಲ, ಎಷ್ಟು ಸಲ ಮೋಶ ನೋಡಿಲ್ಲ, ಎಷ್ಟು ಸಲ ಮುಟ್ಟಿಲ್ಲ. ಮತ್ತು ಅವರ ಮ್ಯಾಗಿನ ಪ್ರೀತಿ ಹೋಗೋದಲ್ಲ, ಮತ್ತೆ ಜನ್ಮಕ್ಕೆ ಹಾಕ್ತದೆ. ಅದು ವಿಷಯೇಂದ್ರ ಸಂಪರ್ಕ ಹೋಗದ ಪ್ರೀತಿ ಏನೈತಿಲ್ಲ, ಅದರಾಗಿನ ಪ್ರೀತಿ ಅದಕ್ಕೆ ಜನ್ಮಕ್ಕೆ ಹಾಕೋದು. ಅದರ ಸಂಬಂಧ ರೀ ಹುಟ್ಟಿಟ್ಟು ಬರುವುದು ನಾವು. ವಿಷಯಗಳ ಮ್ಯಾಗಿನ ಪ್ರೀತಿ ಜನ್ಮವು, ವಿಷಯಗಳ ಮೇಲಿನ ಪ್ರೀತಿಯು, ಇದು ಜೀವನ ದುರ್ದಶೆಯು ಅಂತ. ಇದ್ರದ್ದು ಹಣೆ ಬರ ಕೆಟ್ಟೈತಿ ಇದ್ರದ್ದು, ಹೌದಿಲ್ಲ? ಮತ್ತು ಇದರ ಬಯಸ್ತೈತಿ, ಅದ ಬೇಕು ಇದ ಬೇಕಂತ. ಅದ್ರಾಗ ಸುಖ ಬುದ್ಧಿ ಇಡುವುದು ಬ್ಯಾಡಪ್ಪ. ಎಂದೆಂದು ಇದು ವಿಷಯದಿಂದ ಸಂಪರ್ಕ ಹೋಗದ ಗೊಡವಿ ಬ್ಯಾಡ ಅಂತ ಅದನ್ನು ತಿಳಿದವ ವಿವೇಕವಂತ ಅದು ಹೊಳಿತೈತಿ. ನಾವು ಬ್ಯಾಡ ಅಂತ ಉದಾಸೀನ ಹಾಕ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದು ಆಸಕ್ತಿ ಬ್ಯಾಡ ನಮಗೆ. ಒಂದರ ತಗೊಂಡ್ರೆ ಎಲ್ಲ ಕೂಡೇ ಬರ್ತದ. ಅದು ಅದೊಂದು ಪ್ಯಾಕೇಜ ಬರ್ತೈತಿ ಎಲ್ಲ. ಯಾಕ್ರಿ? ಒಂದರ ಗೆಳತನ ಮಾಡಿದ್ರೆ ಎಲ್ಲ ಬರೋವು ನಾವು. ನಾ ಅದನ್ನ ಒಂದ ಬಿಟ್ಟಿರ, ಉಳ್ಕಿದ್ದು ಬಿಟ್ಟಿಯಪ್ಪ. ಅವನು ಬಿಟ್ಟು ಅಂತ ಉಳ್ಕಿದ್ದೆಲ್ಲ ಬಿಟ್ಟಿಯ ಹಣಿಕೆ ಹಾಕೋದು. ಯಾರು ಬಂದ್ರು ಯಾರಿಲ್ಲ ನೋಡ್ತಿಯಲ್ಲ. ವಾಸನೆ ಒಂದು ಒಗ್ಗರಣೆ ವಾಸನೆ ಗಂಟು ಬಿದ್ದ ಬಡಿತೆ ಅಂದ್ರೆ ಮತ್ತೆ ಹಂಗ ಮೂಗು ಸಮರ್ತಿಪ್ಪ ಅನ್ನೋದು. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ನಾವು ಜನ್ಮ ಜನ್ಮ ಅಂತ. ಅದು ನಿತ್ಯ ಐತಿವೋ ಅನಿತ್ಯ ಐತಿವೋ, ಅದು ಹಿತ ಐತಿವೋ ಅಹಿತ ಐತಿವೋ ಅನ್ನೋ ವಿಚಾರನ ನಾವು ಮಾಡಿಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗದ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ ನಾವು. ಹೊಳದ ಅದ್ರಾಗ ಯಾಕೆ ತೊಳ್ಗಾಕ ಹೋಗ ನಾವು? ಹೊಳದವ ಇದು ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ ಅಂತ ಹೊಳದವ. ಅದರ ತೊಳ್ಗಾಕ ಹೋಗೋದು. ನತೇಶ್ವರ ಮತ್ತೆ ಬುಧಃ ಅಂತ ಬುದ್ಧಿವಂತ ಅದನ್ನ ತಿಳಿದವ ಪುನಃ ಅದರ ಕಡೆ ಲಕ್ ಕೊಡಕ್ಕೆ ಹೋಗುದು. ನಾವು ಮತ್ತೆ ಮಬ್ಬಿಗೆ ಬೀಳ್ತೀವಿ. ಇದ ಸುಖರೂಪ, ಇದ ಕರೆ ಅಂತ. ಅದೇ ಸೇವೆಗೆ ಬೀಳ್ತೇವೆ ನಾವು. ಒಳ್ಳೆ ಎಲ್ಲೋ ಒಬ್ಬ ಧೀರ ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ತಿಳಿದ ಅದರಿಂದ ವಿಮುಖ ಆಗವ, ಅಂತರ್ಮುಖಿ ಆಗವ. ಎಲ್ಲರೂ ಬಹಿರ್ಮುಖ ವೃತ್ತಿ ಒಳಗ ಐತಿ ಅಂತ ಹುಡ್ಕಾಕೊಂಡ್ರಿ ಎಂದಿಗೆ ಸಾಧ್ಯ? ಎಷ್ಟು ಜನ್ಮ ಹುಟ್ಟಿ ಬಂದರೂ ಬಹಿರ್ಮುಖ ವೃತ್ತಿ ಒಳಗೆ ನಿನಗೆ ಆನಂದದ ಅನುಭವ ಆಗೋದು. ಅಂತರ್ಮುಖಿ ಆದಾಗ ಅದು ಅನುಭವ ಬರ್ತದೆ ನೋಡ್ರಿ ಪ್ರತಿಯೊಬ್ಬರಿಗೆ. ನಮ್ಮನ್ನು ನೀವು ಕಲಿಸ್ಬೇಕಾದ್ರೆ ಸ್ವರೂಪದ ನೆನಪು ಮಾಡ್ಕೊಳ್ಳೋ ದಶೆಯಿಂದ ಕಲಿಸ್ಬೇಕ ಹೊರತು ಬಾಕಿದ ದಶೆಯಿಂದ ಗೈರುಪಯೋಗಿ. ಬರೀ ನಮ್ಮ ವ್ಯವಹಾರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋ ಸಂಬಂಧ ಅಷ್ಟ ಉಪಯೋಗಿಲ್ಲ. ಮತ್ತೆ ಬರೋದೇ ಇಲ್ಲನ್ರಿ ಮಾಡಿದ ಕರ್ಮಕ್ಕನುಸಾರವಾಗಿ ಈಗ ಬಗೆಹರಿಸ್ಕೊಂಡು ಮತ್ತೆ ಬರೋದೇ ಇಲ್ಲ, ಮತ್ತೆ ಸಮಸ್ಯೆ ಬರೋದೇ ಇಲ್ಲ. ಮಾಡಿದ ಎಂತೆಂಥ ಕರ್ಮ ಮಾಡಿ ಯಾವ ಗೊತ್ತು. ಅದಕ್ಕೆ ನೀವು ಭಾಗಿಯಾಗಬೇಕು, ಅನುಭವಿಸಬೇಕು. ಅದಕ್ಕೆ ಬೇರೆ ಪರಿಹಾರ ಇಲ್ಲ. ತಾ ಮಾಡಿದ ಕರ್ಮಕ್ಕೆ ತಾನ ಭಾಗಿಯಾಗಬೇಕು. ಯಾರು ಅನ್ನೋರಿಲ್ಲ. ನೀನೊಬ್ಬನೇ, ನಿಮ್ಮಪ್ಪನೊಬ್ಬನೇ ಅಂತ ಬಿಟ್ಟು ಬಾನ ಹೆಂಗೆ ತಕ್ಕೊಳ್ಳಿಕ್ಕೆ ಬರೋದಿಲ್ಲ. ಹಂಗೆ ಮಾಡಿದ ಕರ್ಮವನ್ನು ನಾವು ಉಂಡತೀವಿ. ಏನ್ರಿ ನಶೀಬದಾಗ ಹಿಂಗೈತೆ ಅನ್ನೋದಿಲ್ಲ. ಹೌದು, ಅನಿವಾರ್ಯ ಅದ ನಶೀಬದಾಗ. ಅಂದ್ರೆ ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದಿರ್ತಾರೆ ನಿನಗೆ. ಯಾರಿಗೆ ಹೇಳಕ್ಕೆ ಹೋಗಕ್ಕೆ ಹೋಗ್ಬೇಡ, ಸುಮ್ಮನೆ ಅನುಭವಿಸೋದು ಅಂದ ನೀನು. ಯಾಕ್ರಿ ಪಾಲಿಗೆ ಬಂದದ್ದನ್ನು ಯಾಕ್ರಿ ಊಟ ಮಾಡೋದು?
ಹಿಂದೆ ಮಾಡಿದ್ದನ್ನು ತೀರ್ಸಕ್ಕೆ ಬಂದೇವು ನಾವೆಲ್ಲ ರೇಣ ಋಣಬಾಧೆ ಐತೇನು ಹಿಂದೆ ಮಾಡಿದ ಕರ್ಮ ಯಾರು ನಂಬಿಡೋದು ನಾವು ಏನು ಅದಕ್ಕೆ ಮಾಡಿದ್ದನ್ನು ಊಟ ಮಾಡ್ಕೊತ ನಮ್ಮ ಕೆಲಸ ಮಾಡ್ಕೋದು ನೋಡ್ರಿ ಇನ್ನು ಎಂದೆಂದು ಮಾಡಬಾರ್ದಪ್ಪ ಇಂಥ ಕರ್ಮಗಳನ್ನು ಮಾಡೋದು ಬೇಡ ಇನ್ನು ಮೊದಲಿಗೆ ಇರಬೇಕು ನೋಡ್ರಿ ಒಳ್ಳೆಯದನ್ನು ಮಾಡಕ್ಕೆ ಕಲಿಬೇಕು ಒಳ್ಳೆಯ ಸದ್ಗುಣ ಸಂಪನ್ನರ ಆಗ್ಬೇಕು ಮೊದಲಿಗೆ ಇಂಥ ಇದನ್ನು ಮಾಡಿದಾಗ ನಮ್ಮ ಅಂತಃಕರಣ ಪರಿಶುದ್ಧಿ ಆಕೈತಿ ಅವಾಗ ಇದರ ಅಭ್ಯಾಸ ಮಾಡಕ್ಕೆ ಬರ್ತೈತಿ ಅಂತಃಕರಣ ಸ್ವಚ್ಛ ಇಲ್ಲದ ಬರ್ತದೆ ಏನು ಹೇಳಿದ್ರು ಕೇಳಿದ್ರು ಎಲ್ಲ ವ್ಯರ್ಥ ಶರೀರದ ನಗರ ಪಾರ್ಲಿಕ್ಕೆ ಕುನಿ ಕಡೆಗೂ ಮನೆ ಕಡೆಗೂ ಅಂತ ಎತ್ತ ಹೊಂಟೈತೆ ಅದು ಸ್ಮಶಾನ ಯಾತ್ರೆಗೆ ಹೊರಟದು ಯಾರಿಗೆ ಖಬರ್ ಐತಿದು ನಿನ್ನ ತಿಳುವಳಿಕೆ ಒಳಗನೆ ಇದ್ದಿದ್ರೆ ಹೆಂಗಿರ್ತಿತ್ತು ಚಿತ್ಗಣಾನದ ತಿಳುವಳಿಕೆ ಒಳಗೆ ಇದ್ದಿದ್ರೆ ಸಂಕಟ ಇರ್ತಿತ್ತು ಶರೀರ ನಾನು ತಿಳುವಳಿಕೆಯಲ್ಲಿ ಮಠ ಇರ್ತೈತೆ ಅಲ್ಲಿ ತನಕ ಸಂಕಟ ತಪ್ಪೋದನ ಇಲ್ಲ ತಾನು ತನಗೆ ತನ್ನಲ್ಲಿ ತನಗೆ ತಾನು ಅಂತ ಅನ್ಕೊಂಡಾನೋ ತಾನಲ್ಲದಕ್ಕೆ ತಾನು ಅನ್ಕೊಂಡಾನೋ ತನಗೆ ತಾನು ಅನ್ಕೊಳಕಲ್ಲ ತಾನಲ್ಲದಕ್ಕೆ ತಾನು ಅಂತ ವ್ಯವಹಾರ ನಡೆಸ್ಯಾನ ಮೊದಲಿಗೆ ನಾನು ಅಂತ ನಾನು ತನಗೆ ತಾನು ಅನ್ಕೊಂಡದ್ದು ಆನಂದಮಯವಾದ ಎರುವಿಗಿನ ಅನ್ಕೊಂಡದ್ದು ನಿರ್ಮಾಣ ಮಾಡಲ್ಪಟ್ಟದ್ದು ಏನೈತಿ ಅದೆಲ್ಲ ನಾಶ ಆಗಿ ಹೋಗೋದು ಯಾವುದೋ ಉಳಿದಿಲ್ಲ ಅಂದಿದ್ದು ಮಾಡೋ ಕೆಲಸ ಏನೈತಪ್ಪ ಈ ಮಾಡಿದ್ದು ಏನು ಉಳ್ದೈತಿ ಇಲ್ಲಿ ತನಕ ಮಾಡಿದ್ದು ಏನು ಉಳ್ದೈತಿ ಎಲ್ಲಿಟ್ಟದನ ಬಡ್ಕೊಂಡು 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 ಮಾಡಿದ್ದು ಎಲ್ಲಿಟ್ಟೆ ಅಂದ ಏನು ಉಳ್ದೈತಿ ಅನ್ನ ಯಾವ ಜನ್ಮದ ಶರೀರ ಉಳ್ದಾವು ಯಾವ ಜನ್ಮದ ಗಂಟು ಹೊಲ ಮನಿ ಉಳ್ದಾವು ಯಾವ ಉಳ್ದಾವ ಹೇಳಿ ಯಾವ ಅಧಿಕಾರ ಉಳ್ದೈತಿ ಯಾವ ಉಳಿದಿಲ್ಲ ಯಾವುದು ಶಾಶ್ವತವಾದದ್ದಲ್ಲ ಅಂತ ಅಸ್ಥಿರವಾದದ್ದು ಎಲ್ಲ ತೋರಿಕೆಗೆ ಸಂಬಂಧ ತೋರಿ ಅಡಿಗೆ ಹೋಗ್ತಾವ ಆದ್ರೆ ಅದಕ್ಕೆಲ್ಲ ಸಾಕ್ಷಿಯಾಗಿ ನೀ ಅಡಿಯಲ್ಲ ನಿನ್ನನ್ನು ನೀ ತಿಳ್ಕೊ ಅಂತ ನಿನ್ನನ್ನು ಅವಲಂಬಿಸ್ಕೊಂಡು ಇದೆಲ್ಲ ಜಗತ್ತೈತಿ ಜಗತ್ತನ್ನು ಅವಲಂಬಿಸ್ಕೊಂಡು ನೀನಿಲ್ಲ ಸಮಾಧಾನ ಶಾಂತಿಗೋಸ್ಕರವಾಗಿ ಹೊರಗಿನ ವಸ್ತುಗಳನ್ನು ಅವಲಂಬನೆ ಮಾಡಕ್ಕೆ ಹೋಗ್ಬೇಡಿ ನಿಮ್ಮನ್ನು ಆತ್ಮಾವಲಂಬಿಗಳಾಗಿದೆ ಅಂತ ನೋಡ್ರಿ ನಿಮ್ಮೊಳಗೆ ನೀವು ಅದನ್ನು ಅನುಭವ ಮಾಡ್ಕೊಳ್ಳೋ ಕೆಲಸ ಹೊರಗೆ ಹೆಣಿಕೆ ಹಾಕುವ ಕೆಲಸ ಇಲ್ಲ ನಮಗೆ ವ್ಯರ್ಥ ನಾವು ಮಾಡೋದೆಲ್ಲ ಹೊರಗೆ ನಿರ್ಮಾಣ ಮಾಡಲ್ಪಟ್ಟದ್ದು ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರೋದು ನೋಡಿ ಪರಿವರ್ತನೆ ಆಗಿ ನಾಶ ಆಗಿ ಹೋಗುತ್ತೆ ಎಲ್ಲಿಗೆ ಬಂತು ಸಂಗಯ್ಯ ಅಂದ್ರೆ ಮತ್ತು ಮೊದಲು ನೀವು ಹೆಂಗಿದಿರಿ ಹಂಗೆ ಇರುವುದು ಅವಾಗ ನಿನಗೆ ನೆಮ್ಮದಿ ಏನ್ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತು ಯಾವುದು ಅಂದ್ರೆ ನೀನು ಅದರ ತಿಳುವಳಿಕೆ ಆಗಿ ಅದೇ ನಾವು ಉಳಿಬೇಕಾದ್ರೆ ಅಭ್ಯಾಸ ಬೇಕಿದಕ್ಕೆ ಯಾವ ಬೀಗರು ಬಿಜ್ರು ನಿನ್ನ ನಿಜವಾದ ಇರುವನ್ನ ನೆನಪಿ ತಂದು ಕೊಡುದಿಲ್ಲ ತಂದು ಕೊಟ್ಟಾರನೇ ಯಾರ ಚೂಡಾಲ ರಾಣಿಗತೆ ಯಾವ ಹೆಂಡ್ರು ತಮ್ಮ ಇರುವನ್ನು ಕುರಿತು
ನಮಗೆ ನೆನಪಿಗೆ ತಂದು ಕೊಡ್ರಂತ ಯಾರು ಕೇಳ್ಯಾರ? ಯಾಜ್ಞವಲ್ಕ್ಯ ಋಷಿಗಳ ಗತಿ ಯಾವ ಗಂಡಂದ್ರೆ ನೆನಪಿಗೆ ತಂದು ಕೊಟ್ಟಾರ ಹೇಳ್ರಿ? ನಾನು ನಿಜ ಏನದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಏನು ಅಲ್ಲೇ ಇಲ್ಲೇ ಗಂಧ ಮನಿ ಯಾವುದು ಬೇದ ಮನಿ ಯಾವುದು ಅನ್ಕೊಂತ ತಿರುಗಬೇಕು, ಅಲ್ಲಿ ಏನೈತಿ ಇಲ್ಲಿ ಏನೈತಿ ಅಂತ. ಏನು ಇನ್ನೂ ಗೊತ್ತಾಗೋಲ್ಲ, ಬಾಯ ಬಗಡಾತು ಮುಕ್ಳು ತಗಡಾತು, ಎಲ್ಲಿ ಆದರೂ ಅದ ಐತಿ ಅನ್ನೋದು. ದಿನ, ತಿಂಗಳ, ವರ್ಷ, ಇವು ಯುಗಗಳನ್ನ ಕಲ್ಪಿಸಿದವರು ಯಾರ? ನೀವ ಹೌದಿಲ್ಲ? ನಾವ ಕಲ್ಪಿಸ್ಕೊಂಡೇವು. ನಾವ ಇಷ್ಟು ದಿನಕ್ಕೊಂದು ತಾಸು, ಇಷ್ಟು ತಾಸಿಗೊಂದು ನಿಮಿಷಕ್ಕೆ ತಾಸು, ಇಷ್ಟು ತಾಸಿಗೆ ಒಂದು ದಿನ, ಎಷ್ಟು ದಿನಕ್ಕೆ ಒಂದು ತಿಂಗಳ, ಎಷ್ಟು ತಿಂಗಳಿಗೆ ಒಂದು ವರ್ಷ, ಇಷ್ಟು ವರ್ಷಕ್ಕೆ ಒಂದು ಯುಗ ನೀನ ಕಲ್ಪಿಸ್ಕೊಂಡು ಬಂದಿ. ಏನು ಕಲ್ಪನಾದಾಗೋದಿಲ್ಲ. ಅವು ಬಂದು ಹೇಳಿತ್ತು ನಿನಗೆ ಇಷ್ಟು ತಾಸಿಗೆ ಒಂದು ದಿನ ಹಾಕ್ಯನ ಅಂತ, ನೀನ ಮಾಡ್ಕೊಂಡು ಅವನ್ನೆಲ್ಲ. ಹೌದು, ಎಷ್ಟು ವರ್ಷಕ್ಕೆ ಒಂದು ಯುಗ ಹಾಕ್ಯನ, ಯುಗಗಳ ಕಲ್ಪನೆಯನ್ನು ನೀನ ಮಾಡ್ಕೊ. ನಿನ್ನ ಇರು ಏನೈತಲ್ಲ, ಇವನ್ನೆಲ್ಲವನ್ನ ಮೀರಿ, ದೇಶ ಕಾಲಗಳನ್ನ ಮೀರಿ ಕಾಲಾತೀತದೆ. ಕನಸು ದೊಡ್ಡ ಕನಸು, ಸಣ್ಣ ಕನಸು. ಎಚ್ಚರಿಕೆ ಅಂದ್ರೆ ಇದು ದೊಡ್ಡ ಕನಸು. ಇದು ಹೌದಿಲ್ಲ? ಅವು ಹಸನ ಬೀಳ್ತಾವಲ್ಲ ನಿದ್ದೆ ಇದ್ದಾಗ, ಅದು ಸಣ್ಣ ಕನಸು. ಇದು ಕನಸ, ಅದು ಕನಸ. ಅದು ತೋರಿಕೆ, ಇದು ತೋರಿಕೆ. ಅವು ಯಾವ ಉಳಿದಿಲ್ಲ, ನಿದ್ದೆ ಇದ್ದಾಗ ಇವೆರಡೂ ಇಲ್ಲ. ನಾ ಯಾರಿದ್ದೇನೇನು ಯಥಾರ್ಥ ಜ್ಞಾನ ಇಲ್ಲದಕ್ಕೆ ಏನಕ್ಕೆ ಏನಾರ ಕಲ್ಪಿಸ್ಕೊಂಡು ಏನಾರ ಮಾಡ್ಕೊಂತ ಹೊಂಟುಬಿಟ್ಟ. ನೀ ಏನು ಆರೋಪ ಮಾಡಿದ್ರೆ ಯಥಾರ್ಥ ತಿಳುವಳಿಕೆಗೆ ಏನೂ ಆಗಿಲ್ಲ, ಅದು ಆಗುವುದನಿಲ್ಲ. ಅರಿವು ಆನಂದಕ್ಕೆ ಯಾವುದೇ ಥರದ ಮಲಮೂತ್ರ ವಿಕಾರ ಆಗಿಲ್ಲ, ಅದು ಮಲಮೂತ್ರನೂ ಹತ್ತಿಲ್ಲ. ಅದು ನಿನ್ನ ಇರುವಿನ ಮೇಲೆ ಏನಕ್ಕೆ ಏನಾರ ಆರೋಪ ಮಾಡ್ಕೊತ ಕುಂತೆ ಅಂದ್ರೆ ಅದು ಏನಾರು ಆಗೈತೆ ಅನ್ನೋದು ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ನೀನ ಮಾಡ್ಕೊಂಡು ನೀನೇ ಹೊಯ್ಕೊಳಗತ್ತಿ, ಅದನ್ನು ಇಲ್ಲದ್ದು ಕಲ್ಪಿಸ್ಕೊಂಡು. ನಿಮ್ಮ ಇರುವಿನಲ್ಲಿ ಇಡೀ ವಿಶ್ವನ ಆರೋಪ ಮಾಡಿರಲ್ಲ. ಇದನ್ನು ತೆಗೆದು ಹಾಕೋದ್ರಿಂದ ಪ್ರಯತ್ನ ಏನಾದ್ರು ನಡೆಸೇನ? ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಅದ್ರ ಮ್ಯಾಗ ಏನಾರು ಆರೋಪ ಮಾಡ್ಕೊಂತ ಕೊಂಡಿರುವುದನ್ನ. ಆತ್ಮ ಮತ್ತು ಅನಾತ್ಮಗಳ ವಿವರಣೆ ಯಾವ ಮಾಡ್ಕೋತಾನ? ಅವ ತನ್ನನ್ನು ತಿಳ್ಕೊಂತಾನ. ತಿಳ್ಕೊಂಡಂಗ ತಾನ್ಯಾರು, ತನ್ನಲ್ಲದ್ಯಾರು. ತಾನು ತನ್ನೆದುರಿಗೆ ಬರಲಾರ, ತನ್ನೆದುರಿಗೆ ಬಂದದ್ದು ತಾನಾಗಲಾರ. ತಾನ್ಯಾರು, ತನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಈಗ ಮನುಷ್ಯನ ಜನ್ಮಿದ್ದಾಗ ತಿಳ್ಕೊಳಿಕ್ಕೆ ಬರ್ತದೆ. ತಿಳ್ಕೊಂಡೆ ಅಂದ್ರೆ ಈ ಶೋಕದಿಂದ ನೀ ಪಾರಾಕಿ ನೋಡಿ. ಅದ ನಾನು ಆನಂದ ಸ್ವರೂಪನ, ನಾನು ದೇವರ ನಾನು ತಿಳುವಳಿಕೆ ಗಟ್ಟಿ. ಅದ್ರ ಶೋಕ ಎಲ್ಲೈತಿ, ಮೋಹ ಎಲ್ಲೈತಿ? ಕಮೋಹ ಶೋಕ ಏಕತ್ವವನ್ನು ಪಶ್ಯತ ಅಂತ. ಎದರ ಬಗ್ಗೆ ಶೋಕ ಮೋಹಾದಿಗಳನ್ನು ಮಾಡಬೇಕು, ಎದರ ಬಗ್ಗೆ ಮಾಡಬಾರ್ದು ಅನ್ನೋ ಖಬರ್ ಸುಧಾ ಇಲ್ಲ. ಯಾಕೆ ಇದ್ರ ನಡಬರ್ಕ ಬಂದದ್ರ ಸಂಬಂಧ, ನಡಬರ್ಕ ಹೋಗೋದ್ರ ಸಂಬಂಧ ಶೋಕ ಮೋಹಾದಿಗಳನ್ನು ಮಾಡ್ತೀಯಲ್ವ? ತಿಳಿದವರು ಅದು ಇದ್ರೂ ಇಲ್ದಿರೋ ಅದ್ರ ಬಗ್ಗೆ ಶೋಕ ಮೋಹಾದಿಗಳನ್ನು ಮಾಡೋದಿಲ್ಲ. ಶರೀರದ ಬಗ್ಗೆ
ನಿಜ ತಿಳುವಳಿಕೆ ಆದಾಗ ಶೋಕ ಎಲ್ಲೈತಿ, ಮೋಹ ಎಲ್ಲೈತಿ. ಎದ್ರ ಬಗ್ಗೆನೂ ಶೋಕ ಮೋಹ ಇಲ್ಲ. ಎರಡನ್ನು ಭಾವ ಬಂದ ಕೂಡಲೇ ಭೀತಿ ಪ್ರೀತಿ ಒಂದೆಂಬುದರಾಗ ಭಯ ಇಲ್ಲ ಇಲ್ಲ, ಯಾವ ರಾಗನೂ ಇಲ್ಲ ಅಲ್ಲಿ. ಬುದ್ಧಿಯೊಳಗಿರ್ತಕ್ಕಂಥ ವಿಷಮತೆಯನ್ನೆಲ್ಲ ಸರಸಿ ನೋಡು. ವಿಷಮ ಭಾವದಾಗ ಸಮತ್ವ ಸ್ಥಿತಿ ಅನುಭವ ಬರ್ತದೆ. ಅವಾಗ ಯಥಾರ್ಥ ವಸ್ತುವಿನ ಅನುಭವ ಆಕೈತೆ ನಮ್ಗೆ. ನಿದ್ದೆಯೊಳಗೆ ಆರಾಮ ಇದ್ದೆ ಅಂತ ಹೇಳ್ತಿರಲ್ಲ, ಏನ್ ನೆನಪು ಮಾಡಿ ಆರಾಮಿದ್ರಿ ಇಲ್ಲಿ? ಕಂಡ 5-6 ತಾಸುಗಟ್ಲೆ ಎದರ ನೆನವನಾಗಿದ್ದರು ನೀವು? ಜಗತ್ತಿನ ವಸ್ತುಗಳು ಏನಾದ್ರು ಸಂಬಂಧ ಇರ್ತಾನ ಅಲ್ಲಿ? ಪೂರ್ಣ ತಪ್ಪಿತ್ತಂತ ಆರಾಮಿದ್ದೆ ಅಲ್ಲಿ. ಈಗ ಎಚ್ಚರಿಕೆ ಒಳಗೆ ಹಂಗಿರಾಕ್ ಕಲಿ. ನಿದ್ದೆಯಾಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡು ಇರಾಕ್ ಕಲಿಯದು. ಅದ್ರ ಅಭ್ಯಾಸ ನಾವು ಮಾಡ್ಬೇಕು. ನಿದ್ದೆಯೊಳಗೆ ಹೆಂಗಿದ್ದೆ ಹಂಗೆ ಎಚ್ಚರಿಕೆ ಒಳಗೆ ಇರಾಕ್ ಕಲಿ. ಏನೂ ಇಲ್ಲ ಅಲ್ಲಿ, ನೆನಪು ಮಾಡೋಂಗಿಲ್ಲ. ಏನೊಂದು ತೋರದ ಅಜ್ಞಾನವಲ್ಲದ ಎಚ್ಚರ ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನಿನ್ನ ನಿಜದ ಎಚ್ಚರ. ಏನ್ ನಿದ್ದೆಯೊಳಗೆ ಹೆಣ್ಣು ಗಂಡು ಇರ್ತಾವನ್ರಿ, ಶರೀರ ಹೆಣ್ಣು ಗಂಡು ಇರ್ತಾವ. ನಿದ್ರೆ ಆರಾಮದ ಹೆಣ್ಣು ಗಂಡು, ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ಈ ಇಹ ನಾನಾ ಏವ ಪಶ್ಯತಿ ಮೃತ್ಯುಷ ಮೃತ್ಯುಂ ಗಚ್ಚತಿ. ಯಾವ ಈ ಇಹದಲ್ಲಿ ನಾನತ್ವವನ್ನು ಕಾಣ್ತಾನ, ಅವ ಮೃತ್ಯುವಿನಿಂದ ಮೃತ್ಯುವನ್ನು ಹೊಂತಾನ. ಅನ್ಯವಾಗಿ ಕಲ್ಪಿಸ್ಕೊಂಡ ಅವ ದುಃಖವನ್ನು ಹೊಂತ. ಅನ್ಯವಾಗಿ ಏನೂ ಇಲ್ಲ ಅಂತ ತಿಳಿದ ತನ್ನ ಹೊರತು ಏನೂ ಇಲ್ಲ ಅನ್ನೋದನ್ನ ತಾನ ಯಾರಿದೆ ಅನ್ನೋದು ಖಾತ್ರಿ ಮಾಡ್ಕೊಂಡು ಅವ ಎದಕ್ಕೂ ಹೆದರುದು. ಈ ಎಚ್ಚರಿಕೆ ವ್ಯವಹಾರ ನಿನಗೆ ಏನ್ ಲಾಭ ಕೊಟ್ಟೈತೆ? ಲಾಭ ಅಂದ್ರೆ ಇಲ್ಲಿ ಆತ್ಮ ಲಾಭ, ಸುಖದ ಲಾಭ. ಇದು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖಿಯಾಗ್ಬಿಟ್ಟಿದ್ರೆ ಎಚ್ಚರಿಕೆ ಅವಲಂಬಿಸಿಕೊಂಡವ್ರೆಲ್ಲ. ವ್ಯಾವಹಾರಿಕವಾಗಿ ಕಾಮನಿಗೂ ಕ್ಷೇಮ ಇಲ್ಲ, ರಾಮನಿಗೂ ಕ್ಷೇಮ ಇಲ್ಲ. ಏನ್ ಅನುಭವಕ್ಕೆ ಯಾವ ಶಾಸ್ತ್ರೀಯ ಪ್ರಕ್ರಿಯೆ ಅವಶ್ಯಕತೆ ಇಲ್ಲ. ನೇರವಾಗಿ ಅನುಭವ ನೋಡ್ಕೋಬಹುದು. ಆರಾಮ್ ಬೇಕನ್ನೋ ಭಾವ ಬಂದ ಕೂಡಲೇ ಆರಾಮ್ ಇರಕ್ ಬರ್ತೈತಿ. ಅದ್ರ ಕಡೆ ಲಕ್ಷ ಕೊಟ್ಟು ಇರ್ತೈತಿ. ಆರಾಮ್ ಅಂತ ಏನಾದ್ರು ನೆನಪು ಮಾಡೋದು ಆರಾಮ್ ಇರ್ತೈತಿ. ತನಗೆ ಅನ್ಯವಾಗಿದ್ದದ್ದೆಲ್ಲ ಬುದ್ಧಿ ಕೆಡಿಸೋದು ನಾವು. ಹಚ್ಚವಾಗಿದ್ದದ್ದು ಯಾವುದಂದ್ರೆ ತಾನು. ಹಚ್ಚಂದ್ರೆ ಒಳ್ಳೆಯದು, ಹಿತವಾದದ್ದು. ಮನಸ್ಸು ಅರಿವಿನ ಆಶ್ರಯವನ್ನು ಪಡೆದು ಹೊರಗಿನ ವ್ಯವಹಾರವನ್ನೆಲ್ಲ ಮಾಡ್ತದೆ. ಮನಸ್ಸಿನ ಆಶ್ರಯವನ್ನು ಪಡೆದು ಇಂದ್ರಿಯಗಳ ವ್ಯವಹಾರ ಮಾಡ್ತಾವೆ. ಏನ್ ಅರುವಲ್ಲದುದನ್ನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಅರಿವಿಸ್ಕೊಳ್ಳೋದು ಎಲ್ಲ ಜಡ ಅದ ನಮ್ಮಿಂದ, ನಮ್ಗೆ ಗಣ್ಯವಾಗೈತಿ. ಯಾವುದನ್ನು ನೀ ಎದುರು ರೀತಿ ಅದೆಲ್ಲ ಜಡ ವಸ್ತುನ ಅದು ನೀನಲ್ಲ. ಅಲ್ಲ, ನೀನು ತಿಳಿಯವ, ನೀನು ಅದು ತಿಳಿಸ್ಕೊಳ್ಳೋ ವಸ್ತು, ಅದು ನಿನ್ನ ಗಣ್ಯವಾಗೈತಿ. ಅದು ಜಡ ಐತಿ. ಅದು ಜಡಭಾವ ನೀಗು ಬಿಡದು. ಬಿಟ್ಟರೆ ನಿನಗೆ ಲಾಭ. ಜಡಭಾವನ ಬಿಡ್ಲಿಲ್ಲ ಅಂದ್ರೆ ನಿನಗೆ ಹಾನಿ ಐತಿ. ನಾವು ಏನ್ ಜಡಭಾವ ಹಿಡ್ಕೊಂಡು ಕೂತಲ್ಲೇ ದುಃಖ ಪಡ್ಲಿಕ್ಕತ್ತೀನಿ. ಕಾಮನಿಗೂ ಸೀಮಾ ಇಲ್ಲ, ರಾಮನಿಗೂ ಸೀಮಾ ಇಲ್ಲ. ಅದು ಸೀಮಾತೀತದ.
ಏನು ಅಂದ್ರೆ ಹದ್ದು ಎಲ್ಲ, ಅದಕ್ಕೆ ಗಡಿ ಹದ್ದು ಇಲ್ಲ ಅದಕ್ಕೆ. ಏನು ತನಗೆ ಅನ್ಯವಾದದ್ದು ನೆನಪು ಮಾಡ್ಕೋತ ಕೂತ, ನಿನಗೆ ಅನ್ಯವಾದದ್ದು ನೆನಪು ಮಾಡ್ಕೋತ ಕೂತ, ಬುದ್ಧಿ ಎಲ್ಲ ಕೆಟ್ಟು ಹೋಗ್ತದೆ. ಏನು ಅದಕ್ಕೆ ನಿನ್ನ ನೆನಪಿನಾಗೆ ಇರುವುದು. ಬುದ್ಧಿ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಆತ್ಮಚಿಂತನದ ಅಭ್ಯಾಸವನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ. ಅಚ್ಚವಾಗಿದ್ದದ್ದು ಯಾವುದು ಅಂದ್ರೆ ತಾನ. ಅಚ್ಚಂದ್ರೆ ಒಳ್ಳೆಯದು, ಹಿತ ಆಗುವಂತಹ ವಸ್ತು ಅಂದ್ರೆ ತಾನ. ತನ್ನಿಂದಲೇ ತನಗೆ ಹಿತ ಇದೆ ಹೊತ್ತು ಅನ್ಯ ವಸ್ತುಗಳಿಂದ ಅದಿಲ್ಲ ಅನ್ನೋದು ಖಾತ್ರಿ ಆಗ್ತದೆ. ಮನಸ್ಸು ಅರಿವಿನ ಆಶ್ರಯವನ್ನು ಪಡೆದು ಪರಗುಳ್ಳ ರೂಪವನ್ನು ತಿಳಿತಿರ್ತದೆ. ವಿಷಯ ಅಂದ್ರೆ ಅರಿವು. ಆ ವಿಷಯ ಅಂದ್ರೆ ಅರಿವಿಸ್ಕೊಳ್ಳೋದು. ಅರಿವಿಸ್ಕೊಳ್ಳುವಂತಹದ್ದು ಅದು ಜಡ ಅದ, ಮತ್ತೆ ಅನಿತ್ಯ ಅದ, ಮತ್ತೆ ದುಃಖ ರೂಪಿ ಅದ. ಅರಿವಲ್ಲದನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಹೌದು, ಯಾವ್ದು ನಮ್ಮಿಂದ ಅರಿವಿಸ್ಕೊಳ್ತೈತಿ ಅದು ನಮ್ಗೆ ಅನ್ಯವಾಗೈತಿ, ಅದು ಜಡ ಐತಿ, ಅದನ್ನ ಕೈ ಬಿಡೋದು. ಅದೇ ನಮಗೆ ಸುಖ ಕೊಡ್ತೈತಿ ಅಂತ ಅದನ್ನ ನೆನಪು ಮಾಡ್ಕೊಂತ ಜಡಭಾವ ಹಿಡ್ಕೊಂಡು ಕುಂತಿಯಲ್ಲ. ನಿನ್ನ ಜ್ಞಾನ ನೀ ಮಾಡಿಕೊಂಡಾಗ ನಿನಗೆ ಆರಾಮ ನೋಡು. ಅದೇ ನಮಗೆ ಹಿತವಾದದ್ದು. ಅನ್ಯದ ತಿಳಿವಾಗಿ ನಮಗೆ ಹಿತ ಕೊಟ್ಟೇ ಇಲ್ಲ, ಕೊಡೋದನ್ನು ಇಲ್ಲ. ನಿತ್ಯ ಸುಖವನ್ನು ಕೊಡುವಂತಹ ಪ್ರಿಯ ವಸ್ತುಗಳು ಜಗತ್ತಿನಲ್ಲಿ ಇಲ್ಲ ಇಲ್ಲ. ಹೌದು, ಯಾವ ಕಾಯಂ ಸುಖ ಕೊಡುವಂತ ವಸ್ತುಗಳು ಯಾವುವು ಇಲ್ಲ. ನಾವು ನೀನು ಅವುಗಳಲ್ಲಿ ಕಲ್ಪಿಸ್ಕೊಂಡೀಗ, ನಿಜವಾಗಿ ಇಲ್ಲ ಇಲ್ಲ, ಅವು ಸುಖರೂಪ ಅಲ್ಲ ಅಲ್ಲ. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡದ್ದು. ಏನ್ ಭ್ರಾಂತಿ ಅದ್ರಾಗ ಐತೆ ಅಂತ ನಿನಗೆ ಇದ್ದದ್ದೇ ಸರಾಗಿದ್ರೆ ಎಲ್ಲರೂ ಸುಖಿಗಳೇ ಆಗ್ಬಿಟ್ಟಿದ್ರು. ಅದನ್ನು ಅನುಭವಿಸ್ಕೊಂಡದ್ದವರೆಲ್ಲರೂ. ನಿತ್ಯ ಸುಖವನ್ನು ಕೊಡುವಂತಹ ಪ್ರಿಯ ವಸ್ತುಗಳು ಜಗತ್ತಿನಾಗ ಯಾವ ಇಲ್ಲ. ನಿಂದ ಇವು ವಸ್ತುಗಳನ್ನು ಅವಲಂಬನೆ ಮಾಡೋ ಕೆಲಸನೇ ಇಲ್ಲ. ನಾವು ಇದನ್ನ ಅವಲಂಬನೆ ಮಾಡಿದವ್ರಿಗೆ ಏನಾಗೈತೆ ನೋಡ್ಕೋರಿ. ಇದನ್ನ ಅವಲಂಬನೆ ಮಾಡೋದ್ ಕೈ ಬಿಟ್ಟವ್ರಿಗೆ ಏನಾಗ್ಯದ. ದುಡ್ಡು ದುಡ್ಡಿನ ದಶೆಯಿಂದ ಬೇಕಾಗಿಲ್ಲ, ತನ್ನ ಕಾಮಕ್ಕೋಸ್ಕರವಾಗಿ ಅದು ಬೇಕಾಗೈತಿ. ಹೆಂಡತಿ ತನ್ನ ಕಾಮಕ್ಕೋಸ್ಕರವಾಗಿ ಬೇಕಾಗಿಲ್ಲ. ಹೆಂಡತಿ ಸುಖ ಕೊಡ್ಬೇಕಂತ ಹೆಂಡತಿ ಮಾಡ್ಕೊಂಡಿಲ್ಲ, ನೀ ಸುಖ ಹೊಂದಬೇಕಂತ ಹೆಂಡತಿ ಮಾಡ್ಕೊಂಡಿ. ಏನ್ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಏನ್ ಇದು ಬ್ಯಾನಿ ತೋಟದಾಗ ಎಷ್ಟು ದಿನ ಇರಪ್ಪ ನೀನು. ನಿರಂತರ ದುಃಖ ಕೊಡ್ತೈತಿ ಇದು ಶರೀರ. ನೀನರ ನಿನಗೆ ಯಾವ ಬ್ಯಾನಿನೂ ಇಲ್ಲ. ಇದನ್ನ ನಾನಂತ ತಿಳ್ಕೊಂಡು ನನಗ ಅದಾವಂತ ನೀ ತಿಳ್ಕೊಂಡು ಕೂತಿ. ಶರೀರದನ ಬ್ಯಾನಿ ಎಲ್ಲ ನನಗ ಅದಾವಂತ. ಶರೀರದ ಬ್ಯಾನಿ ತೋಟ ಅದು. ಇದ್ದು ಇರುವಿಗೆ ಏನಾದ್ರು ಹೊರಗಡೆಗೆ ಇದ್ದೈತೆ, ಶರೀರಕ್ಕೆ ಹೊರಗಡೆಗೆ ಇದ್ದೈತಿ. ಹಾ ಶರೀರಕ್ಕೆ ಹೊರಗಡೆಗೆ ಇದ್ದೈತೆ ಅಂತ ಔಷಧ ತಗೊಳಕ್ ಹೋಗಿ. ಅವರು ಇರುವ ಆನಂದಕ್ಕೆ ಏನಾರು ಹತ್ತೈತೆ ಅದು. ಅವರು ಆನಂದ ಹಸಿ ಮೆಣಸಿನ್ಕಾಯಿ ತಿಂತ, ಹಸಿ ಮೆಣಸಿನ್ಕಾಯಿ ಕೋಸಂಬರಿ ತಿಂತೈತಿವ, ಏನು ಶರೀರ ತಿಂತೈತಿವ. ಆನಂದಕ್ಕೆ ಕ್ಷಯ ಕ್ಯಾನ್ಸರ್ ಹೋಗ್ತೈತಿವ, ಏನು ಶರೀರಕ್ಕೆ ಹತ್ತೈತಿವ. ಗಾಣದ ಎತ್ತ ತಿರುಗಿದಂಗೆ ತಿರುಗಿ ಹಾಕೈತಿ. ಎಷ್ಟು ಜನ್ಮಗಳಾದವ್ರಿ, ಎಷ್ಟು ದಿನಗಳು ಕಳೆದೀವಿ. ಖಬರ್ ಐತೇನೆ. ಖಬರೇ ಇಲ್ಲ. ದಣಿಯೋದು ಯಾವುದು ಅಂದ್ರೆ ಬುದ್ಧಿನ, ಆರಾಮಿರುವುದನ್ನು ಬುದ್ಧಿನ.
ಶರೀರ ನೆನಪು ಅಂದಿದ ಕೂಡ ಏನಿರ್ತೈತಿ ಹೇಳಿ ನೀವು. ಶರೀರ ನೆನಪಿಲ್ದಾಗ ಏನಿರ್ತೈತಿ ನೀವು ನೆನಪು ಮಾಡ್ಕೊರಿ. ಲಕ್ಷ ಶರೀರನ ಕಡೆ ಹೋದಾಗ ಆರಾಮ ಇರ್ತೈತಿ, ತೋರಿಕೆ ಕಡೆ ಲಕ್ಷ ಹೋದಾಗ ಆರಾಮ ಕಳ್ಕೊತೀನಿ. ಏನ್ ಎರಡೂ ನಿನಗೆ ಗೊತ್ತಾಗತ್ತೆ, ಬೇಕಾದ್ ಮಾಡ್ಕೊರಿ. ಯಾವ್ದು ಬೇಕಪ್ಪ, ಇದು ಜಗತ್ತಿನ ಕಡೆ ಲಕ್ಷ ಕೊಟ್ಟು ಆರಾಮ ಇರ್ಬೇಕಂತೀವ, ಇದನ್ನೆಲ್ಲ ಮರೆತು ಆರಾಮ ಇರ್ಬೇಕಂತೀವಿ ನೋಡ್ಕೊ. ಜಗತ್ತು ಬಿಡಲಿಕ್ಕೆ ಯೋಗ್ಯವಾದದ ತ್ಯಾಜ್ಯದ ಬ್ರಹ್ಮ, ಅದು ಹಿಡಿಲಿಕ್ಕೆ ಗಾಳಿಯದ. ಏನ್ ಆತ್ಮಾಭಿಮುಖಿ ಆಗುವುದು ಬದಲಾಗಿ ವಿಷಯಾಭಿಮುಖಿ ಹಾಕೊಂಡ್ಕೊಂಡು ನನ್ನಿಂದ ಎಂದು ಹೊಂದವು ನೀನು ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹನು ಮಾನೆ ಅಂತ. ಬುದ್ಧಿಗೆ ಸಮಾಧಾನ ಶಾಂತಿ ಕೊಡುವಂತಹದ್ದು ಪ್ರಿಯ, ಬುದ್ಧಿಗೆ ಅಶಾಂತಿ ಮತ್ತು ದುಃಖವನ್ನು ಕೊಡುವಂತಹದ್ದು ಅಪ್ರಿಯ. ಮುಂಜೆ ಸಂಜೆ ಮಠ ಎಲ್ಲರೂ ಸುಖ ಹೊಂದಬೇಕನ್ನೋ ನಿರಂತರ ಪ್ರಯತ್ನ ನಡೆಸಿವಿ. ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಹೊರಗಿನ ಆಡಂಬರಗಳನ್ನು ಮಾಡೋದು, ಎಲ್ಲ ಆರಾಮ ಇರ್ಬೇಕಂತ. ಇಷ್ಟೆಲ್ಲ ಮಾಡಿ ಆರಾಮದೇನು? ಜಾತ್ರೆ ಮಾಡಿ ಆರಾಮ ಇರ್ತಾನ, ಜಾತ್ರೆ ಮಾಡಿ ಆರಾಮ ಇರಕಾಕತ್ತೆ? ವಿಷಯದಲ್ಲಿ ಬುದ್ಧಿ ಒತ್ತಿ ಇಟ್ಕೊಂಡು ಕುಂತ್ರೆ ಏನ್ ತಿಳಿಯುತ್ತೆ? ಅವನು ಕೈ ಬಿಡೋನು. ವಿಷಯಾನ್ ತ್ಯಜ ವಿಷವತ್ಯದಿ ಮುಕ್ತಿ ಇಚ್ಛಸಿ ಚೇತ ಅಂತ. ನೀವು ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇದ್ರೆ ವಿಷಯ ವಸ್ತುಗಳು ವಿಷ ಅಂತ ತಿಳಿಯೋದು ಕೈ ಬಿಡುವಂತ. ವಿಷಯ ವಸ್ತುಗಳೆಲ್ಲ ನಮ್ಮನ್ನು ಕೊಲ್ತಾವ, ಇವು ವಿಷ ಅಂತ ತಿಳಿದು ಕೈ ಬಿಡವನಂತ. ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋರೆಲ್ಲರೂ ವಿಷಯಾನ್ ತ್ಯಜ ವಿಷವತ್ ಅಂತಂದಾರ. ಇವೆಲ್ಲ ವಿಷ ಅಂತ ತಿಳಿದು ಕೈ ಬಿಡು. ವಿಷಯ ಅಂದ್ರೆ ಇವ ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಇವೆಲ್ಲ ವಿಷ. ನಂಜು ಎರಿಸ ಸವಿ ಊಟ ಅಂತ. ಈ ಭೋಗದ ಒಡನಾಟ ಏನೈತಲ್ಲ ವಿಷ ಮಿಶ್ರಿತ ಐತಿ ಇದೆಲ್ಲ ಅಂತ. ನಾವು ತಡ ಪಸಿಗೆ ಬಿದ್ದೆ ಅಂದ್ರೆ ನಿನಗೆ ದೌಡ ಹೋಗಿ ಯಾಕ್ರಿ, ಈ ಭೋಗದ ಒಡನಾಟದಾಗ ಬಿದ್ದೆ ಅಂದ್ರೆ ಜೀವನ ಎಲ್ಲ ಹಾರಿ ಎಳೆದು ಹೋಗ್ಲಿ. ಇದೆಲ್ಲ ವಿಷ ಐತೆ ಅಂತ ನಾವು ದೋಷವನ್ನು ಕಂಡಾವು, ಅದನ್ನ ಯಾಕೆ ಅದ್ರಾಗ ಆಸಕ್ತಿ ವಹಿಸ್ತಾನ್ರಿ ಅವನು? ಗೊತ್ತಿಲ್ಲದಕ್ಕೆ ಹೋಗಿ ಪಸಿಗೆ ಬೀಳ್ತೀವಿ. ಇದು ನಮ್ಮನ್ನು ಕೊಲ್ತೈತಿ, ಇದು ವಿಷ ಐತಿ, ನಂಜು ಸವಿಯೂಟ ಅನ್ನೋದು ಗೊತ್ತಿಲ್ಲ ನಿನಗೆ. ಅಂದಾಗ ನೋಡಿ ದೂರ ಇದ್ದ ಮೋಹಕ್ಕೆ ಬೀಳ್ತಿ, ಮಿಂಚ್ಕಂಡು ಕೂಲೆ ಮೋಹಕ್ಕೆ ಬೀಳ್ತಿ. ಅಲ್ಲಿ ವಿಚಾರ ಮಾಡುವಂತ ಶಕ್ತಿ ಇಲ್ಲ, ನೀನು ಕಳ್ಕೊಂಡ್ಬಿಟ್ಟಿವ. ಅದನ್ನೆಲ್ಲ ತಡೆಯಲ್ಕ ಪಸಿಗೆ ಬೀಳ್ತಿ. ಯಾವ್ದು ನಿತ್ಯ ಐತಿ, ಯಾವ್ದು ಹಿತ ಐತಿ ನೋಡ್ಕೊ. ಯಾವ್ದು ಅಹಿತ ಐತಿ, ಅನಿತ್ಯವಾದದ್ದು ಅಹಿತವಾದದ್ದು, ನಿತ್ಯವಾದದ್ದು ಅಹಿತ ಐತಿ. ಯಾವಾಗಲೂ ಇರುವಂತಹದ್ದು ಯಾವ್ದೈತಿ ಅದು ಸುಖರೂಪವಾದದ್ದು. ಇವೇ ಒಮ್ಮಿದ್ದು ಒಮ್ಮೆ ಇಲ್ಲದಂಗ ಆಗೋದು, ಅದೇ ಹಂಗೆ ಸುಖ ಕೊಡ್ತೈತಿ ನನಗೆ. ಅನಿತ್ಯವಾದಂಥ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಅದಕ್ಕೆ ಅವನು ಕೈ ಬಿಡು ಅಂತೇಳಿ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖೇ. ವಿಷ ಅಂತ ಕೈ ಬಿಟ್ಟಾಗ ನಿನಗೆ ಮುಕ್ತಿನು. ವಿಷಯಾಂತ ವಿಷವತ್ಯಾದಿ ಮುಕ್ತಿ ಇಚ್ಛಿಸಿ ಚೇತ ಅಂತ. ನಿದ್ರೆ ಒಳಗೆ ಆರಾಮ ಇದ್ದಷ್ಟು ಎಚ್ಚರಿಕೆ ಒಳಗೆ ಆರಾಮ ಇರಕತ್ತೇನೆ. ಈ ಎಚ್ಚರಿಕೆ ಸಂಬಂಧ ಇಟ್ಕೊಂಡು ಯಾರು ಆರಾಮದಿರಿ ಹೇಳ್ರಿ? ಎಚ್ಚರಿಕೆ ಸಂಬಂಧ ತಪ್ಪಿದಾಗ ಆರಾಮ ಇರ್ತಿರೋ, ಎಚ್ಚರಿಕೆ ಸಂಬಂಧ ಇದ್ದಾಗ ಆರಾಮ ಇರ್ತಿರೋ? ಎಂದಿದ್ದೇನಪ್ಪ ಆರಾಮಿದ್ದೇನೆ, ಎಂದ ಹಾರಿಗೆಳದು ಹಾದೈತಿದು ಅಂತಿ. ಅದನ್ನು ಎಚ್ಚರಿಕೆ ಸಂಬಂಧ ಯಾವಾಗ ತಪ್ಪಿಸ್ಕೊಂಡಿದ್ದೇನು ಅಂತ. ಈಗ ಇದರ ಸಂಬಂಧ ಪ್ರಜ್ಞೆ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಬೇಕು. ಎಚ್ಚರ ಇದ್ದಾಗ ಆ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ. ಏನ್ ಎಚ್ಚರಿಕೆಯೊಳಗೆ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿ.
ಚಲೋ ಒಂದು ಒಗ್ಗರಣೆ ಬ್ಯಾನ್ ಗಂಟು ಬಿದ್ದಾಗ ಅವಾಗ ತೇರ್ನ್ಯಾಗ ಕುಂಡಿಸ್ತೇನೆ ಬಾರ ಅಂದ್ರೆ ಹೋಗೋ ಮರ ಎಲ್ಲಿದು ಹೋಗಂತ ನಂದ್ರೆ ನನಗೆ ಇದಾಗವಲ್ದು ನನಗೆ ಹೌದಿಲ್ಲ ತಡ್ಕೊಳ್ಳೋಣ ಆಗ್ವಲ್ದು ಶರೀರದ ಕಾಟ. ಈ ಶರೀರದ ಸಂಬಂಧ ಇದು ನಾನಲ್ಲನ್ನು ತಿಳುವಳಿಕೆ ಗಟ್ಟಿ ಆಗ್ಬೇಕಾದ್ರೆ ಬಹಳ ಜನ್ಮದ ಪ್ರಯತ್ನ ಬೇಕಿದೆ. ಬಹುನಾಮ ಜನ್ಮ ನಾಮ ವ್ಯತಿತಾನಿ, ಎಷ್ಟೋ ಜನ್ಮಗಳ ಕಳೆದು ಹೋಗು ಇದಕ್ಕೆ ಪ್ರಯತ್ನ ಮಾಡಕೈತಿ. ಏನ್ ಲಾಭ ಮಾಡ್ಕೊಂಡು ಹೇಳೋದ್ರಿಂದ ಅದ ಸುಖ ಅಂತೇಳಿ ಬೆನ್ನ ಹತ್ತಿ ಏನ್ ಲಾಭ ಹೊಂದಿದೆ ಅದು? ವಸ್ತು ಹೆಂಗದ ಹಂಗ ಅದ್ರ ತಿಳುವಳಿಕೆ ಇರೋದಕ್ಕೆ ವಸ್ತು ತಂತ್ರ ಅಂತಾರೆ. ಏನ್ ಇದಕ್ಕೆ ಜ್ಞಾನ ಅಂತಾರೆ. ನಾವೇನು ಕಲ್ಪಿಸ್ಕೊಂಡು ತಿಳುವಳಿಕೆ ಏನೈತೆ ಅದ ಕರ್ತೃತಂತ್ವ. ನಮ್ಮನ್ನು ನಾವು ತಿಳ್ಕೊಂಡಾಗ ಸಂಕಟದಿಂದ ಬಿಡುಗಡೆ ಆಕೈತೆ ಹೊರತು ಅನ್ಯ ವಸ್ತುಗಳಿಗೆ ಎಷ್ಟೇ ಜ್ಞಾನ ಮಾಡಿಕೊಂಡು ಸುಧಾ ದುಃಖದಿಂದ ಬಿಡುಗಡೆ ಆಗುವುದನ್ನಿಲ್ಲ. ವಸ್ತು ಹೆಂಗದ ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ನಾವು ಏನಕ್ಕೆನಾದ್ರೂ ತಿಳ್ಕೊಂಡು ಕುಂತೀವಿ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡಿಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನೀ ಕಲ್ಪಿಸ್ಕೊಂಡಾಗ ಕರ್ಮ ನಡೆದಿರ್ತದೆ. ಕಲ್ಪನೆ ಮಾಡೋದು ಕೇಳ್ಬಿಟ್ಟೆ ಅಂದ್ರೆ ಅಲ್ಲಿ ಯಾವ ಕರ್ಮನೂ ಇಲ್ಲ. ಕಲ್ಪನಾದೊಳಗೆ ನಿನ್ನ ಕರ್ಮಗಳು. ಕರ್ಮ ಮಾಡುವ ಹೊರತ ಕರ್ಮದ ಫಲ ದೊರೆಯುವುದಿಲ್ಲ. ಆ ಕರ್ಮದ ಫಲ ಕಾಲಾಂತರದಲ್ಲಿ ನಾಶ ಆಗಿಬಿಡ್ತದೆ. ಅದು ಅನಿತ್ಯವಾದದ್ದು. ಇದು ಮುಕ್ತಿ ಕರ್ಮದ ಫಲನೂ ಅಲ್ಲ. ಅದು ಏನ್ ಕರ್ಮದಿಂದ ತಯಾರಾದ ವಸ್ತು. ಆನಂದ ಯಾವಾಗಲೂ ರೆಡಿ ಇದ್ದದ್ದು. ಯಾರ ಮಾಡಿಕೊಡೋದು ಏನ್ಸನು ಅಲ್ಲದು, ಯಾರ ತಗೋದನು ಅಲ್ಲದು. ಕಿಚಡಿ ಮಾಡ್ತಿರೋ ಏನ ಆರಾಮ್ ಮಾಡ್ತಿರೋ ತಯಾರು ಮಾಡ್ತೀರೋ ನೀವು? ಖರ್ಚಿಕಾಯಿ ಮಾಡ್ತಿರೋ ಏನ ಸುಖ ತಯಾರು ಮಾಡ್ತಿರೋ ನೀವು? ಆರಾಮಲ್ಲದ ಮಾಡುದು, ಏನಾರ ಮಾಡುವುದಿಲ್ಲ. ಅದು ಇದ್ದ ವಸ್ತುವನ್ನ ಮಾಡ ಕರ್ಮದ ಫಲ ಅಲ್ಲ. ಅದು ಮಾಡಿದ್ದು ಏನು ಉಳಿದತ್ ಹೇಳಿ ನಿನಗೆ ಬೇಕಾದದ್ದು ಏನಾರ ಮಾಡೋದ್ರೊಳಗೈತೋ ಏನು ಮಾಡೋದು ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರ್ತೈತೆ ನೋಡ್ಕೊ. ಸುಖ ಬೇಕಾಗಿತ್ತಂದ್ರೆ ಸುಮ್ಮನೆ ಇರ. ನೀನು ಸುಮ್ಮನೆ ಇದ್ದಾಗ ಇದ್ದ ವಸ್ತುವಿನ ಅನುಭವ ನಿನಗಾಕೈತಿ. ಏನ್ ಬೇಕು ಹೇಳಿ ನಿನಗೆ? ಸುಖ ಬೇಕು, ಏನು ಕಡುಬು ಖರ್ಚಿಕಾಯಿ ಬೇಕಾಗಿತ್ತು? ಸ್ವಂತ ವಿಚಾರ ಮಾಡೋದು ಅದ ಕೆಲಸ. ಇದು ಮಂದಿ ಮಾರಿ ನೋಡ್ಕೊತ ಕೊಡುದಿಲ್ಲ ಇದ್ರೊಳಗ. ನಾವು ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೆ ತಿಳಿಯೋಂಗೆ ಹೇಳ್ತಿರ್ತೀವಿ. ಸುಖ ಯಾವಾಗ ನಾಶ ಆಕೈತಿ ಹೇಳಿ? ಇಲ್ಲಿ ತನಕ ಉಂಡದ್ದು ಹುಟ್ಟದ್ದು ಎಲ್ಲಿಟ್ಟೆ ಅಂದ್ರೆ ಯಾವುದು ಇರೋದಿಲ್ಲ ಅಂತ. ನಿನ್ನ ಬಿಟ್ಟ ನಿನಗಿರಾಕ್ ಬರ್ತೈತನ? ಎಲ್ಲ ಹೋದ್ರೂ ನೀ ಹೋಗುದಿಲ್ಲ. ಯಾವಾಗಲೂ ಇರಾವ್ ನೀನು. ಏನ್ ನಿಮ್ಮನ್ನ ನಿಮಗೆ ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಆತ್ಮನ ಅಸ್ತಿತ್ವವನ್ನು ಯಾರಿಗೂ ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದು ಅಷ್ಟು ಇದಕ್ಕಿದ್ದಂಗೆ ಇರುವುದಿಲ್ಲ. ಬದಲಾವಣೆ ಎನ್ನುವಂಥದ್ದು ಇದನ್ನೇನು ತಿಳುವಳಿಕೆಯಿಂದ ಕಂಡು ಹೋದಿಲ್ಲ. ಇದು ಏನಾರು ಮಾಡಿ ತಿಳ್ಕೊಂಡೇವ. ತಿಳುವಳಿಕೆಯಿಂದ ತಿಳ್ಕೊಂಡು ಹೋದಿಲ್ಲ ಇದನ್ನೆಲ್ಲ. ಇದಕ್ಕೆ ನೋಡ್ರಿ ಜ್ಞಾನ ಅನ್ನೋದು. ಆದ ಕಾರಣ ಜ್ಞಾನದಿಂದನೇ ಮೋಕ್ಷ ಹೊರತು ಯಾವ ಕರ್ಮದಿಂದನೂ ಅದು ಅಲ್ಲ. ಸಾಧ್ಯನೇ ಇಲ್ಲ, ಸಿಗೋದನೇ ಇಲ್ಲ. ನೀನು ಕಾಯಂ ಆರಾಮ್ ಬೇಕಾಗಿತ್ತಂದ್ರೆ ಮೊದಲ ನಿನ್ನ ನಿಜವನ್ನ ನೀ ತಿಳ್ಕೊ. ಕರ್ಮ ಮಾಡ್ಕೊತ ಬಂದವ್ರ ಸಂಕಟ ಹೋಗೈತೆ ನೋಡ್ಕೊ. ಬುದ್ಧಿ ವಿಷಯದಲ್ಲಿ ಒತ್ತಿ ಇಟ್ಟರೆ ವಿಚಾರ ಮಾಡೋರು ಯಾರಂಗಾರ?
ಬುದ್ಧಿಯಲ್ಲಿ ಒತ್ತಿ ಇಟ್ಟು ಬಂದು ಇಲ್ಲಿ ಕುಂತ್ರ ಏನ್ ಇದಕ್ಕೆ ನಾವು ಏನು ಹೊಂದಬೇಕು ಅದನ್ನು ನಾವು ತಿಳ್ಕೊಂಡೆವು. ಈ ಶರೀರ ಎಷ್ಟು ದಿನ ಇಟ್ಕೊಳ್ಳೋದು ನೀವು, ಒಂದಿಲ್ಲ ಒಂದು ದಿನ ಇದು ಹೋಗುದನ ಇದು. ಹಾ, ಇದನ್ನ ಅವಲಂಬನ ಮಾಡಿ ಸುಖ ಹೊಂದ್ಬೇಕಂತ ಹೊಂಟೇವ್ ನಾವು. ಯಾವ ಹೊತ್ತಿನಾಗ ಕೈ ಕೊಡ್ತತೆ ಹೇಳಿಕೆ ಬರ್ತದೆ. ಇದು ಹೋಗೋದ್ರೊಳಗಾಗಿ ನೀನು ಕೆಲಸ ಮಾಡು. ನೀ ತಪ್ಪು ತಿಳುವಳಿಕೆ ಒಳಗೆ ದುಃಖ ಬರ್ಲಿಕ್ಕೆ ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ಶಾಲೆ ಒಳಗೆ ನಿನ್ನ ಬಿಟ್ಟು ಎಲ್ಲ ಬಾಕಿದೆಲ್ಲ ಕಲಿಸ್ತಾರ, ನಿನ್ನ ಬಗ್ಗೆ ಏನಾದ್ರು ತಿಳಿಸ್ತಾರ ಇಲ್ಲಿ? ಇಲ್ಲ ಇಲ್ಲ. ನಿನ್ನ ನಿಜವಿದನೆ ತಿಳಿಯು ಬೇರೆ ಅನ್ನೋದಲ್ಲೇ ಮನುಜ ಅಂತ. ಯಾವುದೇ ಕರ್ಮದ ಫಲ ಅನಿತ್ಯವಾದದ್ದು ಮತ್ತು ದುಃಖ ರೂಪಿಯದ್ದು. ಜ್ಞಾನದಿಂದ ನಿತ್ಯ ಸುಖದ ಪ್ರಾಪ್ತಿ ಆಕೈತಿ ನಾವು. ಕರ್ಮದಿಂದ ಅದು ಅನಿತ್ಯವಾದಂತಹ ಫಲಗಳು ದೊರೀತಾವು. ಅವು ಕೈ ಕೊಟ್ಟು ಅಂದ್ರೆ ಅಳಾಕ್ ಶುರು ಮಾಡ್ತೀವಿ. ಅದಕ್ಕೆ ಜ್ಞಾನದಿಂದಲೇ ನಿನಗೆ ಮುಕ್ತಿ. ಅದು ಎಂದೂ ಕೆಡುವಂತಹದ್ದಲ್ಲ, ಸವಿಯುವುದಲ್ಲ, ಸಾಕನಿಸುವುದಲ್ಲ ಅದು. ಜ್ಞಾನ ದೇವತು ಕೈವಲ್ಯಂ ನತು ಕರ್ಮನ ಅಂತ ಅದಕ್ಕೆ ಹೇಳ. ಜ್ಞಾನದಿಂದಲೇ ಮೋಕ್ಷ ಹೊತ್ತು ಕರ್ಮದಿಂದ ಎಂದೂ ಆಗುವುದಿಲ್ಲ. ನಿತ್ಯ ಸಿದ್ಧವಾಗಿರುವ ಮೋಕ್ಷವು ತಪ್ಪು ತಿಳುವಳಿಕೆಯಿಂದ ಮರೆಯಾಗೈತಿ ಹೊರತು ಹೊಸದಾಗಿ ಅದನ್ನು ತಯಾರು ಮಾಡಿ ಹೊಂದಬೇಕಾಗಿಲ್ಲ. ಯಾವಾಗಲೂ ಇದ್ದದ್ದು. ನಿಜವಾಗಿ ನಾವೆಲ್ಲರೂ ಸುಖಿಗಳಾಗೋದಾಗಿದ್ದರೆ ಮೊದಲು ನಮ್ಮನ್ನು ನಾವು ತಿಳ್ಕೋದು, ಸ್ವರೂಪ ಜ್ಞಾನ ಮಾಡ್ಕೋದು. ಇದನ್ನು ಬಿಟ್ಟು ಅನ್ಯ ಮಾರ್ಗನೇ ಇಲ್ಲ. ಇದ್ದಕ್ಕಿದ್ದಂಗೆ ನಿದ್ರೆ ಅನುಭವ ಮಾಡ್ತಿರೋ ಏನ ಮತ್ತೇನಾರು ಮಾಡ್ತಿರೋ? ನಿದ್ರೆ ಅನುಭವ ಮಾಡ್ಬೇಕಾದ್ರೆ ಏನ್ ಮಾಡಿದ್ರಿ? ನಿರಂತರ ವ್ಯಾಹತವಾಗಿ ನಡಿಬೇಕು ನೋಡ್ರಿ ಇದ್ರ ಅಭ್ಯಾಸ. ಅಂದ್ರೆ ಈ ರೀತಿ ಇದ್ದಿತ್ತು ನಾವು. ಇಲ್ಲ ಅಂದ್ರೆ ನೀ ಬೇಕಾದಷ್ಟು ಜನ್ಮ ಕಳೆದ್ರು ಸುಧಾ ನಿಮಗೆ ಇದು ಹೊಡೆದು ನಾನು. ಮನಸ್ಸ ಇದ್ರ ಕಡೆ ಎಲ್ಲ ಕೊಟ್ಟ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ರಿ. ಅಂದ್ರೆ ಏನಾರ ಇದು ಉಳಿತೈತಿ. ಹೊರಗೆ ಏನಾರು ಉಪಾಸನ ನಾಮರೂಪ ಹೇಳ್ಕೊಂಡು ಕೂತ್ರೆ ನಿನಗೆ ಸಮಾಧಾನ ಇರ್ತೈತೆನ? ನೀನ ಕಲ್ಪಿಸ್ಕೊಂಡು ಹೋಗ್ತದೆ. ಅದೊಂದು ಮಾನಸಿಕ ಕರ್ಮನ. ಅದರಿಂದ ಮೋಕ್ಷ ಆಗುವುದಿಲ್ಲ. ನೀನ ಹಂಗೈತಿ ಹಿಂಗ ಏನೇನು ಕಲ್ಪಿಸ್ಕೊಂಡು ಕೂತಿ. ನೀ ಹೊರಗೆ ಏನಾರು ಕಲ್ಪಿಸ್ಕೊಂಡದ್ದು ಅದು ಎಲ್ಲರೂ ಬ್ರಹ್ಮದ ಯಥಾರ್ಥ ಸ್ವರೂಪ ಅಲ್ಲ. ಅದು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಇಲ್ಲದವನಿಗೆ ಇರದೆಯ ಸುಖ ಇರೋದು ಅಂತ ಅದು ಭಾವಿಸ್ಕೊಂಡಂಗಿಲ್ಲ. ಎಲ್ಲ ಭಾವನೆಗಳ ಅಡಿಗಿದಾಗ ಅನುಭವ ಕೊಡುವಂತ ಸ್ಥಿತಿ ಅದು. ಏನಾರ ಆಗುದು ತಡೆಯಲಿಕ್ಕೆ ಆಗಕ್ ಬರ್ತೈತಿ. ಏನು ಆಗದಂಗ ಇರ್ಲಿಕ್ಕೆ ಬರುದು ಬಹಳ ಕಠಿಣ. ಏನು ಆಗದಂಗ ಇರಕ್ ಬಂದತೇನ? ಆಗುದ್ರ ಕಡೆನ ಲಕ್ಷ್ಯ ಐತಿ ನಿಮ್ದು. ಏನು ಆಗದೆ ಇದ್ದಂತ ಇರುವಿನ ಕಡೆ ಏನಾರ ಲಕ್ಷ್ಯ ಐತೇನ? ಅದರ ತಿಳುವಳಿಕೆಯನ್ನ ಮಾಡ್ಕೊ. ಅದು ಎಂದೋ ಏನೂ ಆಗೇ ಇಲ್ಲ, ಇದ್ದಕ್ಕಿದ್ದಂಗ ಐತೆ. ಯಾವುದು ನಾರುವುದು ಸೋರುವುದು ಮಾಡ್ತೈತಿ ಅದ ನಾನು ಅಂತ ತಿಳ್ಕೊಂಡಿ ಎಲ್ಲೋ. ಅಲ್ಲಿಂದ ಶಾನ್ಯಾನು ಏನು ದಡ್ಡನು ತಗಲ್ ತಗೊಂಡು ಹೆಗಲ ಮ್ಯಾಗ ಹಾಕೊಂಡ್ರೆ ಕುಂತು ಹೆಗಲ ಮ್ಯಾಗ ಹಾಕೊಂಡು ಕುಂತಿ ನೆಮ್ಮದಿ ಐತಿ ನೋಡ್ಕೊಂಡ್ರೆ. ಈ ಶರೀರ ತಾದಾತ್ಮ್ಯ ಭಾವದಿಂದ ನಿನಗೆ ಆರಾಮ ಐತಿ. ಆರಾಮಲ್ಲದನ್ನ ಆರಾಮ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡಾಕತ್ತೀವಿ. ಇಲ್ಲದ ಕಲ್ಪಿಸ್ಕೊಂಡು ಕೂತೀವಿ ಅದ್ರಾಗ ಆರಾಮ ಅಂತ.
ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದರಿದೆ ಅಂತ. ಅವಾಗೆ ಸಂಸಾರ ಸಾಗರ ನಿನಗೆ ಇಲ್ಲದಂಗ ಆಕೈತಿ. ನೀ ಯಾರು ಇದನ್ನು ತಿಳುವಳಿಕೆ ನಿನ್ನಲ್ಲಿ ದೃಢಪಟ್ಟಾಗ ಇದೆಲ್ಲ ಯಾವುದೂ ಇಲ್ಲಪ್ಪ ನಿನಗನ್ನೋದು ಹೊಡಿತೈತಿ. ಅದಕ್ಕೆ ತನ್ನ ಇರುವಿನ ಬಗ್ಗೆ ನಿತ್ಯ ಶ್ರವಣ ಮಾಡಬೇಕು, ಮನನ ಮಾಡಬೇಕು. ತಾ ಅಲ್ಲದ್ರ ಬಗ್ಗೆ ಕೇಳಬಾರ್ದು, ಹೇಳಕ್ ಹೋಗ್ಬಾರ್ದು. ನಾವು ಅದ್ರ ಬಗ್ಗೆ ಸುದ್ದಿ ತೆಗಿಬಾರ್ದು. ನಮ್ಮ ಸುದ್ದಿಯಾಗ ನಾವಿದ್ದರೆ ಇದು ಗಟ್ಟಿ ಆಕೈತಿ. ನಮ್ಮ ನಿಜದ ಅನುಭವ ನಮಗಾಕೈತಿ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನಿಹನು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮಾಡುವಂತ ಕರ್ತವ್ಯ ಇದು. ಇದನ್ನ ಬಿಟ್ಟುಕೊಟ್ಟು ಹೊರಗೆ ಏನಾರ ಮಾಡ್ಕೋತ ಕೂಡುವುದೆಲ್ಲ ಕೆಲಸಗಿರಿ ಕೆಲಸ. ಮಾನವ ಕಾಳು ಕಡಿಸೋ ಹುಳ ಆಗಿಬಿಟ್ಟಾನ. ಇವಕ್ಕೂ ಕ್ರಿಮಿನಾಶಕ ಹೊಡೆದ್ರೆ ಆ ಕ್ರಿಮಿಗಳು ಅಷ್ಟೇ ಕೆಲಸ ಮಾಡ್ತಾವ, ಈ ಕ್ರಿಮಿಗಳು ಅಷ್ಟೇ ಕೆಲಸ ಮಾಡ್ತಾವ. ಅವನ್ನೆಲ್ಲ ನಾಶ ಮಾಡಿ ನಾವು ಬದುಕಬೇಕಂತೇಳಿ. ಅದಕ್ಕಿಂತ ಮೊದಲು ಇದನ್ನ ನಾಶ ಮಾಡಿಬಿಟ್ರೆ ಏನ್ ಮಾಡೋರು? ನಿನ್ ಮೇಲೆ ಬದುಕ್ಯಾರ ಏನ್ ಮಾಡೋರು ಹೇಳಿ? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನ್ ಲಾಭ ಮಾಡ್ಕೊಂಡ್ರಿ? ಬರೇ ಕಾಳು ಕೂಡು ಜೋಡು ಗೂಡು ಇದ್ರಾಗ ಕಾಲ ಕಳೆದ್ರಿಲ್ಲ. ಇದರಿಂದ ಏನ್ ಲಾಭ ಹೊಂದಿದ್ರಿ ಹೇಳಿ? ಎಲ್ಲ ಗಳಿಸಿದಿಪ್ಪ. ಗಳಿಸಿದಂಗ ಸುಖದ ಪ್ರಮಾಣ ಹೆಚ್ಚು ಆಯ್ತು, ಕಡಿಮೆ ಆಯ್ತು ನೋಡ್ಬೋದು. ಏನೇನು ಹಿಡಿಬೇಕನ್ನೋದು ಹೊಲ ಹಿಡಿದಿ, ಮನೆ ಹಿಡಿದಿ, ಸುಖ ಏನಾರು ಹಿಡಿದೇನೆ? ಎಲ್ಲ ತೋರಿ ಕೆಟ್ಟ ಹೋಗೋದನ್ನ ಹಿಡ್ಕೊಂಡು ಕುಂತಿಲ್ವ ನೀನು? ಇದನ್ನ ನಂಬಬೇಡ ಅಂತ. ಅಸ್ಥಿರವಾದದ್ದನ್ನು ಹಿಡ್ಕೊಂಡು, ಸ್ಥಿರವಾದದ್ದು ಯಾವುದೈತಿ ಅದು ಸುಖರೂಪವಾದದ್ದೈತಿ. ಇದು ಅಸ್ಥಿರವಾದದ್ದಿಲ್ಲ, ಯಾವುದು ಸ್ಥಿರವಾದದ್ದಲ್ಲ. ಇದನ್ನ ನಂಬಕ್ ಹೋಗಬೇಡ. ಅಸ್ಥಿರವಾದದ್ದನ್ನ ನಂಬಿ ಕೆಟ್ಟಿ ನೀನಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ನಾವು ತೊಡಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥನೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ್ರ ಕೆಲಸ ನಾವು ಮಾಡ್ಕೋಬೇಕು. ಎಷ್ಟು ಜನರಿಗೆ ಹೊಡೆದತ್ತಿದು ಮನುಷ್ಯನ ಜನ್ಮದ ಕೆಲಸ ಯಾವುದು ಅನ್ನೋದು. ಇದೇ ವೇಳೆ ನೋಡ್ರಿ, ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ್ರ ಲಾಭ ಆತ್ಮ ಲಾಭವನ್ನು ಮಾಡ್ಕೊಳಿಲ್ಲ ಅಂದ್ರೆ ದುಃಖ ಅಂತ ಕಟ್ಟಿಟ್ಟು ಬಿಡ್ತೇನೆ. ನಿತ್ಯ ಸುಖ ಹೊಂದಬೇಕನ್ನೋ ಇಚ್ಛಾ ಇದ್ದರೆ ಇದನ್ನು ಕುರಿತಾನೆ ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಆ ಬ್ರಹ್ಮ ಅಲ್ಲದರ ಬಗ್ಗೆ ಹೇಳೋದು ಕೇಳೋದು ಬಂದ್ ಮಾಡೋದು. ಕೇಳಿಕೆ ಯೋಗ್ಯವಾದದ್ದು ಯಾವುದು ಅಂದ್ರೆ ಕೇವಲ ತನ್ನ ಇರು, ಅದರ ಬಗ್ಗೆನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನವನ್ನು ಮಾಡಬೇಕು. ನೋಡ್ರಿ, ಉಳಿಕಿದ್ದು ಯಾವುದು ಅದು ಕೇಳಿಕೆ ಯೋಗ್ಯವಲ್ಲ. ಅದ್ರ ಸುದ್ದಿ ತೆಗಿಬೇಡ ಅನ್ನೋರು ಯಾರದಾರ ಹೇಳ್ರಿ? ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಒಬ್ಬರ ಅದಿರ ಇದ್ರಾಗ. ಯಾವ್ದು ನಮಗೆ ನಿತ್ಯ ಸುಖ ಶಾಂತಿಯನ್ನ ಕೊಡ್ತೈತಿ ಅದರ ನೆನಪಿನಾಗ ಇರಕ್ ಒಲ್ಲೆ ಅಂತ. ನಿರಂತರ ಚಿಂತೆ ವ್ಯಸನ ದುಃಖ ಕೊಡೋದು ಬೆನ್ನು ಹತ್ತೇವ್ ನಾವು. ಮುಂಜಾನೆಯಿಂದ ಸಂಜೆ ತನಕ ನಾವು ಅಲ್ಲದರ ಬಗ್ಗೆ ಹೇಳೋದು ಕೇಳೋದು ನಡೆಸೇವಿಲ್ಲ. ಜಾತಿ ಅನುಕೂಲ ಆತ್ಮವಿಚಾರವೇ ನಾನಾತ್ಮವಿಚಾರವೂ ಹೇಳ್ರಿ. ಏನ್ ನಿಯಂತ್ರಣ ಇರ್ತೈತಿ ಯಾರಿಗೆ ಅಂತ ಹೇಳ್ತೀರಿ ಅಲ್ಲಿ ಜಾತ್ರೆ ಒಳಗೆ? ಎಲ್ಲ ಕೈ ಬಿಟ್ಟು ಆತ್ಮಚಿಂತನ ಬ್ರಹ್ಮಚಿಂತನದ ತೊಡಗಿದ್ರೆ ನಿನಗೆ ವಿಶ್ರಾಂತಿ ಸಿಗ್ತೈತಿ. ಜಾತ್ರೆ ಮಾಡಿ ದನು ಆತನೋ ದನು ಹೋತ ನಿನಗೆ, ಹೌದಿಲ್ಲ? ಜಾತ್ರೆ ಹೋಗಿ ಬಂದಾನ್ರಿ ಬ್ಯಾಸರ ಆಗೈತಿ, ಹೌದಿಲ್ಲ? ಶ್ರಮ ಆಕತಿಲ್ಲ. ಯಾಕೆ ಎಲ್ಲ ದಿಟ್ಟಿಸಿ ನೋಡಿದೆ, ಅದು ಅಲ್ಲಿ ಏನೈತಿ ಇಲ್ಲಿ ಏನೈತಿ ಅದನ್ನ ನೋಡುದು ಕಕಾಬಿಕ್ಕಿ ದನದಂಗ. ಯಾಕ್ರಿ ಅಲ್ಲಿ ಹೋಗಿ ನೋಡಿ ಬಂದಿ, ತಿಂದಿ, ಜಾತ್ರೆ ಮಾಡಿ ಅಂದ್ರೆ ಹಿಂದಿಗೆ ಮಜಾ ಮಾಡಿದಿ. ಜಾತ್ರೆ ಅಂದ್ರೆ ಹಿಂದಿಗೆ ಮಜಾನ ಹೋದಿಲ್ಲ ಅದು.
ಅದ್ರ ವ್ಯಾಪಾರ ಬಂದ್ ಮಾಡಿದಾಗ ನಿನಗೆ ಆರಾಮೈತಿವ, ಅದನ್ನ ಮಾಡ್ಕೊಂತ ಹೋದಾಗ ಆರಾಮೈತಿವ. ವಿಶೇಷ ಮಾಡೋದಪ್ಪ ಜಾತ್ರೆ ಅಂದ್ರೆ ಅದ್ರ ನಮೂನಿ ಮಾಡೋದು, ನೋಡೋದು ಕೇಳೋದು ನಮೂನಿನ ಎಲ್ಲದ್ರಾಗು, ಕೇಳೋದ್ರಾಗು, ನೋಡೋದ್ರಾಗು, ಮೋಷನ್ ನೋಡೋದ್ರಾಗು, ತಿನ್ನೋದ್ರಾಗು, ಅಂದಾಗ ಎಂಜಾಯ್ ಮಾಡೋದಪ್ಪ ನಮೂನಿ ಮಾಡಿ. ಆಕೈತಿ ನಿನಗೆ ದನವು ಆಕೈತಿಲ್ಲ, ಭ್ರಮ ಆಗೈತಿ ನಿಮ್ಗ. ತನ್ನಲ್ಲಿ ಇದ್ದದ್ದು ನೆಮ್ಮದಿ ಬಿಟ್ಟು ಅನ್ಯದ್ರಾಗೈತಿ, ಇಂದ್ರಿಯಗಳ ಸಂಪರ್ಕ ಭೋಗದಾಗೈತಿ ಅನ್ನೋ ತಪ್ಪು ತಿಳುವಳಿಕೆ ಏನೈತೆಲ್ಲ ಇದು ಪೂರ್ಣ ನಾಶ ಆಗ್ಬೇಕು. ಅಂದಾಗ ನಮಗೆ ನೆಮ್ಮದಿ ಸಿಗ್ತೈತಿ. ಎಂದೆಂದೂ ನಮಗ ದುಃಖ ಬರಬಾರದಪ್ಪ ಅನ್ನುವಂಗಿದ್ರೆ ಈ ಇಂದ್ರಿಯ ಸಂಪರ್ಕ ಭೋಗದ ಗೊಡವೆಯನ್ನು ಕೈ ಬಿಡಬೇಕಾಗತ್ತೆ. ಇದು ಯಾರಿಗೂ ನೆಮ್ಮದಿಯನ್ನು ಕೊಟ್ಟಿಲ್ಲ. ಮೊದಲು ನಿನಗ ಹಿತ ಕೊಟ್ಟಂಗೆ ಮಾಡಿ ಹಿಂದಗಡೆ ಅದು ನನಗೆ ದುಃಖನ ಕೊಡ್ತೈತಿ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ ಅಂತ. ಅದಕ್ಕೆ ಬ್ಯಾಡ್ಲಿ ಮನಸ್ಸ, ಭೋಗದ ಒಡನಾಟ, ಇಂದ್ರಿಯ ಸಂಪರ್ಕ ಭೋಗದ ಒಡನಾಟದಿಂದ ಹಿಂದಕ್ಕೆ ಸರ್ಕೋ. ನಿತ್ಯ ಸುಖದಿಂದ ನೀ ಇರ್ಬೇಕನ್ನೋ ಹಂಗಿದ್ರೆ ಅದನ್ನ ಒಡವಿ ಕೈ ಬಿಟ್ಟದ. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೋ. ಭೋಗದ ಒಡನಾಟದ ಪರಿಣಾಮ ಎಲ್ಲರಿಗೂ ಗೊತ್ತೈತಿ, ಏನು ಹೊಸದಿಲ್ಲ. ಎಲ್ಲರೂ ಅದನ್ನ ಮಾಡ್ಕೊತ, ಮಾಡಿದ್ದ ಮಾಡು, ನೋಡಿದ್ದ ನೋಡು, ಅದರ ಪರಿಣಾಮ ಅನುಭವಿಸಿ ಮತ್ತು ಅದ್ರ ಬೆನ್ನ ಹತ್ತಿ. ಒಂದು ಈಟಳ ಲವಲೇಶ್ವರ ಅದ್ರಾಗ ಹಿತ ಐತೇನು? ಎಲ್ಲಿ ವಿಶ್ರಾಂತಿ ಅನ್ನುವಂತೀನಿ, ಮತ್ತೆ ಕೈ ಬಿಟ್ಟ ನಿನ್ನೊಳಗೆ ನೀ ವಿಶ್ರಾಂತಿ ಹೊಂತಿ. ಇವು ಯಾವೂ ಇಲ್ಲದಲ್ಲಿ ಜಗತ್ತಿನ ಎಲ್ಲ ವಿಷಯ ವಸ್ತುಗಳ ನೆನಪೆಲ್ಲ ತಪ್ಪಿದಾಗ ನೀ ಆರಾಮದಿ ನೋಡಿ. ಸಂಬಂಧ ತಪ್ಪಿಸ್ಬೋದು. ಈಗ ಎಚ್ಚರಿಕೆಯಾಗಿದ್ದಾಗ ವಿಚಾರದಿಂದ ಇವುಗಳ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ನಿರಂತರ ಮಾಡಬೇಕಾಗಿತ್ತು. ವಿವೇಕದಿಂದ ಇವನ್ನೆಲ್ಲ ಹೆಂಗಾದ್ರೆ ಸಂಬಂಧ ತಪ್ಪತೈತಿ. ಸಂಬಂಧ ತಪ್ಪಿಸ್ಕೊಳ್ಳಿಕ್ಕೆ ಇದು ಒಂದೇ ಉಪಾಯ. ಅದು ಯಾವುದು ಅಂದ್ರೆ ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಡೋದು. ಯಾವಾಗಲೂ ಆತ್ಮಚಿಂತನದ ಬಗ್ಗೆ, ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಇದರ ದುಃಖದಿಂದ ನಮಗೆ ಬಿಡುಗಡೆ ಆಕೈತಿ ನೋಡಿ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಮತ್ತು ಇದರ ಬಾಳೆದ ನೆನಪಿನಾಗ ಕಾಲು ಕಳೈತಿ. ಅದ್ರ ನೆನಪಿನಾಗ ಕಾಲು ಕಳೆದವ್ರು ಯಾರು ಸುಖಿಗಳಾದಾರ, ಅದನ್ನ ಬಿಟ್ಟವ್ರು ಯಾರು ದುಃಖಿಗಳಾಗ್ಯಾರ ನೋಡ್ಕೊರಿ. ಸುಖಿಗಳಾದವರೆಲ್ಲ ಏನ್ ನೆನಪು ಮಾಡಿ ಸುಖ ಹೊಂದಿದ್ರಿ ಅವ್ರು. ಮುಂಜಾನೆ ಸಂಜೆ ಮಟ್ಟ ಬರೀ ಬಾಳೆ ಬದುಕು ಇದ ಹೆಸಂದಾಗೈತೆ ನಾವು. ಬಿಡದನ್ನ ಹೆಸನ, ಅದರಿಂದ ಎಂದೂ ನಿನಗೆ ಹಿತ ಇಲ್ಲ. ನಿನಗೆ ಬೇಕಾದದ್ದು ನಿನ್ನೊಳಗೈತಿ, ಈ ತೋರಿಕೆ ವಸ್ತುಗಳಲ್ಲಿ ಇಲ್ಲ. ಎಲ್ಲ ವಿಷಯ ವಸ್ತುಗಳೆಲ್ಲ ತೋರ್ತಾವ, ಒಡಗ್ತಾವ. ಅವೆಲ್ಲ ಸುಖ ಶಾಂತಿಯನ್ನು ಯಾರಿಗೂ ಕೊಡಲಾರು. ನಾವು ತಿಳ್ಕೊಂಡದ್ದು ಅವು ಕೊಡುದಿಲ್ಲ. ಅದು ಎಲ್ಲೈತಿ ಅದ್ರ ಕಡೆ ಲಕ್ಕ ನಿನ್ನೊಳಗೈತಿ. ಅದು ನಿನಗೆ ಬೇಕಾದದ್ದು ಅನ್ಯದ್ರಾಗ ಹುಡುಕಿರಿ ನಿನ್ನ ಬಿಟ್ಟು ಹುಡುಕಿರಿ ಸಿಗುವುದಿಲ್ಲ. ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲ. ನಾನಾ ಸುಖ ಸ್ವರೂಪ ಇದ್ದೇನನ್ನು ತಿಳುವಳಿಕೆ ಮಾಡು. ಅದು ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಐತೆ ಅಂತ ತಿಳಿದು ಬಳಲಿಕ್ಕೆ ಅದನ್ನ ಮಾಡ್ಕೊಂತವಂತೆ. ಬಳಲಿಕ್ಕೆ ತಪ್ಪಲಿಲ್ಲ ನನಗೆ. ಯಾಕೆ ನಾವು ದನು ಆಕೈತಿ ಅಂದ್ರೆ ಇಲ್ಲದಲ್ಲಿ ಹುಡುಕಾಕೈತಿ. ಇಂದ್ರಿಯಗಳ ಸಂಪರ್ಕ ಭೋಗ ಬಾಳೆ ಮಾಡಿ ದನು ಆತಿಲ್ಲ. ದನು ಹೋತ ಚಲೋ ತಂಗ ಬಾಳೆ ಮಾಡ್ಬೇಕಂತ ಮಾಡಿ ಅಲ್ಲ ಇಲ್ಲಿ ತನಕ ಏನು ಸುಖ ಹೊಂದಿದೆ. ಸುಖಿಗಳಾದವರೆಲ್ಲ ಅದರ ಸಂಬಂಧ, ಅದರ ನೆನಪು ಕೈ ಬಿಟ್ರು. ಅದನ್ನು ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಆರಾಮ. ನಿನ್ನ ಬಾಳೆ ಎಲ್ಲ ತೋರಿಕೆ ಸಂಬಂಧ ಹೋದಿಲ್ಲ. ತೋರಿಕೆಯಾಗನ ನಿನ್ನ ಬಾಳೆ ಈರಿಕೆ ಕಡೆ ಎಲ್ಲ ಕೊಟ್ಟಾಗ ಬಾಳೆಗೆ ಅಸ್ತಿತ್ವ ಇಲ್ಲ ಐತಿ. ಅದು ಇಲ್ಲ. ನೀನ ಕಲ್ಪಿಸ್ಕೊಂಡಾಗಿದೆ. ನೀನ ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಏನೈತಿ ನೋಡ್ಕೋ. ಇಲ್ಲದನ್ನು ಕಲ್ಪಿಸ್ಕೊಂಡು ಕೂತಿ. ಎಂದೂ ಇಲ್ಲದ ಜಗವನ್ನು ನೀನೆಂದು ಕಂಡ ಬಗೆಯದ ಖುಷಿ ಅಂತ ಯಾವ ಕಾಲಕ್ಕೂ ಇಲ್ಲ. ನೀನ ಕಲ್ಪಿಸ್ಕೊಂಡ, ನೀನ ಅದ್ರ ಬೆನ್ನೈತಿ, ನೀನ ಒದ್ದಾಡ್ಲಿಕ್ಕೈತಿ, ನೀನ ಇದನ್ನೆಲ್ಲ ಅಡಗಿಸಿ ನೀನ ಆರಾಮೈತಿ. ಇದ್ರ ಭಾವ ಅಡಗಿದಾಗ ಹೆಂಗೈತಿ, ಇದ್ರ ಭಾವ ಬಂದ ಕೂಡಲೇ ಏನೈತಿ. ಜಗತ್ತಿನ ಭಾವ ದುಃಖಮಯ. ಜಗತ್ತಿನ ಭಾವ ಅಡಗಿದಾಗ ನಾವು ಆರಾಮೈತಿ. ಎಂದೆಂದು ಇದನ್ನ ನೆನಪಿಗೆ ಬರ್ದಂಗೆ ಮಾಡ್ಕೊ. ಇನ್ನೆಂದೆಂದು ಜಗತ್ತಿನ ಭಾವ ಬರಬಾರ್ದು. ನಾವು ಅನಾತ್ಮದ ಭಾವನೆಯ ಬರ್ದಂಗೆ ಮಾಡ್ಕೊ. ನಾವು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ದೃಢಪಡ್ತೆ ಅಂದ್ರೆ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿಬಿಡ್ತದೆ. ಅದಕ್ಕೆ ಅಭ್ಯಾಸ ನಿರಂತರ ಬೇಕು. ಆತ್ಮಚಿಂತನದ ಅಭ್ಯಾಸ ಇದು ಗಟ್ಟಿ ಆಗ್ಬೇಕಾದಂದ್ರೆ ಅಭ್ಯಾಸ ಬಲ ಬಾಳ್ಬೇಕು. ನಿಧಿಧ್ಯಾಸನ ಪರಿಪಕ್ವವಾಗುವವರೆಗೂ ಅಭ್ಯಾಸ ನಾವು ಮಾಡಬೇಕು. ಅವಾಗ ನಿನಗೆ ಸಮಾಧಿ ಹತ್ತೈತಿ. ನಿಧಿಧ್ಯಾಸನ ಪರಿಪಕ್ವಾದ
ಅವಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ಅವಾಗ ನಮ್ಮ ಕೆಲಸ ಮುಗ್ದಂಗ ನೋಡ್ರಿ. ವಿಷಯ ಚಿಂತನದಿಂದ ಸಮಾಧಾನ ಶಾಂತಿ ಐತೆ ನೋಡ್ಕೊಳ್ಳಿ. ಬುದ್ಧಿ ಎಲ್ಲ ಕೆಡ್ತೈತೆ. ಅದಕ್ಕೆ ಆರಾಮ್ ಇರ್ಬೇಕಂತಂದ್ರೆ ಯಾವ ಶಬ್ದನೂ ಬೇಕಾಗಿಲ್ಲ, ಯಾವ ಶ್ಲೋಕನೂ ಬೇಕಾಗಿಲ್ಲ ನಮ್ಗೆ. ಎದಕ್ ಬೇಕಾವು? ಹೊಟ್ಟಿ ತುಂಬ್ಕೊಳಕ್ ಅಟ್ಟಾವು. ಮಂದಿ ಮುಂದೆ ದೊಡ್ಡ ಹೌದು ಅನಿಸ್ಕೊಳಕ ಹೌದಿಲ್ಲ. ಪಾಂಡಿತ್ಯ ಶ್ಲೋಕ ಅದನ್ನ ಏನ್ ಮಾಡವು ಅಂತ್ಕೊಂಡು ಗ್ರಂಥಗಳನ್ನು ಬರೀದು ಯಾಕ್ರಿ? ಶಾಸ್ತ್ರ ಹೇಳೋದೆಲ್ಲ ಹೊಟ್ಟಿ ತುಂಬಿಕೊಡೋ ಸಂಬಂಧನ ಮಾಡಾಕ್ತಿ. ಆರಾಮ್ ಇರೋ ಸಂಬಂಧ ಇವೇನು ಬೇಕಾಗಿಲ್ಲ. ನೀವು ಯಾವ ಗ್ರಂಥನೂ ಬರೀದು ಬೇಕಾಗಿಲ್ಲ. ಏನ್ ಜನರ ಕಡೆಯಿಂದ ಹೌದು ಅನಿಸ್ಕೊಳ್ಳೋ ಸಂಬಂಧ, ಕೀರ್ತಿ ಹೊಂದ್ಬೇಕಂತ, ಪ್ರಸಿದ್ಧಿ ಹೊಂದ್ಬೇಕನ್ನೋ ಆಶಯ, ಪಾಂಡಿತ್ಯ, ಅಹಂಕಾರ ಬಂದು ಬಿಡ್ತದೆ ನಿನಗೆ. ಶಬ್ದ ಪಾಂಡಿತ್ಯ. ಅದಕ್ಕೆ ಯಾವ ಶ್ಲೋಕ ಶಬ್ದ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನೀನು ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತೈತೆ ನಮಗೆ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇರುವುದು ಕಲಿ. ಧ್ಯಾನ ಕೂತಾಗ ಏನ್ ಮಾಡ್ತೇನೆ ನೀವಲ್ಲಿ? ಏನಾದ್ರೆ ನೆನಪು ಮಾಡ್ಕೊತ ಕೂಡುದ? ಏನು ನೆನಪು ಮಾಡೋದೆಲ್ಲ ಕೈ ಬಿಡೋದು. ಧ್ಯಾನ ಕೂಡುತ್ತ ಅಂದ್ರೆ ಅನ್ಯ ಕಲ್ಪನೆಗಳನ್ನೆಲ್ಲ ಬಿಟ್ಟು ಕೇವಲ ಆರಾಮಿನ ನಿರ್ವಹಣೆಯಾಗಿರುವುದು ಧ್ಯಾನ ಅಂದ್ರೆ. ನಾವು ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಮರೆಯಿರಿ ಅಂದ. ಮಬ್ಬ ಬರಬಾರ್ದು ನೆನಪು. ಯಾವಾಗಲೂ ಎಚ್ಚರದೊಳಗಿರ್ಬೇಕು, ಅರಿವಿನ ಎಚ್ಚರಿಕೆ ಒಳಗಂತ. ವಾಸನೆ ಇರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನೆ. ಎಡೆಬಿಡದೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ದಿನ ನಿತ್ಯದ ಎಚ್ಚರಾದ ಕುಲಿಯದ ಬರಬೇಕು. ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಗಳು. ಇದರ ನೆನಪು ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ಎಂಥದ್ದೈತಿ. ನಾನು ನಾನು ಅಂತ ನಾ ಎದಕ್ಕನಾಗ್ತೇನೆ? ನಾ ಅಲ್ಲದಕ್ಕನಾಗ್ತೇನೆ, ನನಗೆ ನಾನು ಅಂತೇನೋ ಅಂತ. ತನಗೆ ತಾನು ಅಂದ್ರೆ ಆರಾಮಿದ್ದೀನಿ. ನೀ ಎಲ್ಲದಕ್ಕೆ ನೀನು ಅಂತ ತಿಳ್ಕೊಂಡು ಆರಾಮ ಕಳ್ಕೊಂಡಿನಿ. ಅನ್ಯತಾ ತಿಳುವಳಿಕೆನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಯಥಾರ್ಥ ನಿನ್ನ ತಿಳುವಳಿಕೆ ನೀ ಮಾಡ್ಕೊಂಡಿರೋ ದುಃಖ ಅಲ್ಲಿಗಿರ್ತೈತೆ. ದುಃಖ ರಹಿತ ಆಗ್ಬೇಕನ್ನೋಂಗಿದ್ರೆ ಯಥಾರ್ಥ ಜ್ಞಾನನ ಮಾಡ್ಕೊ. ನಿನ್ನ ನಿಜವನ್ನ ನೀ ತಿಳ್ಕೋಬೇಕು. ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನಿನ್ನ ನಿಜ ಅಲ್ಲ, ತೋರಿಡುವುದು. ನಿನ್ನ ನಿಜ ಏನೈತಲ್ಲ ಎಲ್ಲದಕ್ಕೂ ಆಧಾರ, ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ಇದ್ದದ್ದು ಯಾವುದೈತಿ ಅದ ನಿನ್ನ ನಿಜ. ಅದ್ರ ಕಡೆ ಲಕ್ ಕೊಡು ಅಂದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ನಿನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ ನಿರಂತರ ನೀ ಪ್ರಯತ್ನ ಮಾಡಬೇಕು. ಇದ ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳೋ ಕೆಲಸ ಇದು. ಅದನ್ನು ಬಿಟ್ಟುಕೊಟ್ಟು ನಾವು ಇಂದ್ರಿಯಗಳ ಬೆನ್ನ ಹತ್ತಿ ಅದಕ್ಕೆ ಗೋಚರ ವಿಷಯ ವಸ್ತುಗಳು ಅದರ ಕಾಲ ಕಳ ಸತ್ವರ ಅದಕ್ಕೆ ಬಂದಿ. ಅವೆಲ್ಲ ಅನಿತ್ಯ ಅದಾವು, ದುಃಖ ರೂಪಿ ಅದಾವು. ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ನಾವು ನಿರಂತರ ಪ್ರಯತ್ನ ಮಾಡಬೇಕಾಗ್ತದೆ. ಅದ ಸುಖರೂಪವಾದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ನಿತ್ಯವಾದದ್ದೈತಿ ಅದು ಸುಖರೂಪವಾದದ್ದು. ಅದು ತೋರಿಡುವಂಥದ್ದು ಈಗಿದ್ದು ಇನ್ನೊಂದು ಕಿಲದಂಗ ಆಗುವ ಅವೆಲ್ಲ ಅನಿತ್ಯವಾದದ್ದು. ಅದಕ್ಕೆ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅಂತ ವಿಚಾರವಂತರ ಸಂಘದಿಂದ ನಮ್ಮಲ್ಲಿ ಅವು ಜಾಗೃತ. ಅದಕ್ಕೆ ಅವರ ಸಂಘ ಮಾಡಿ ನಮ್ಮಲ್ಲಿ ವಿವೇಕವನ್ನು ನಾವು ಜಾಗೃತಗೊಳಿಸುವ ಪ್ರಯತ್ನ ಮಾಡಬೇಕಾಗಿದೆ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಗೊತ್ತಾಗ್ಬಿಡ್ತದೆ ನಮಗೆ ಏನು ಮಾಡಬೇಕು, ಅದನ್ನು ಮಾಡಬಾರ್ದು ಅನ್ನೋದು. ಹಿತ ಯಾವುದು, ಅಹಿತ ಯಾವುದು ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆದ್ರೆ ಅವಾಗ ಅವ ದಾರಿ ಹಿಡಿತಾನ. ವಿವೇಕ ಇಲ್ಲದ ಹೊರತನೆ ಏನು ಗಜಮನಿತ್ರು ಕೆಲಸ ಆಗೋದು. ಬೆಳಕು, ವಿಚಾರದ ಬೆಳಕು ಬೇಕು ನಮಗೆ. ಹಿಂಗೆ ಕತ್ತಲ್ಲ ಕೈ ಹರಿಸ್ಕೊಂತವಾದ ಅಂದ್ರೆ ಎಲ್ಲಾರ ಬೀಳ್ತಿತ್ತು, ಅಗ್ನಿಯಾಗಿ ಬೀಳ್ತಿತ್ತು, ಅಜ್ಞಾನದೊಳಗೆ ಬಿದ್ದು ಹೊಳೆಯಾಡ್ತಿತ್ತು. ಅದಕ್ಕೆ ನಮ್ಮನ್ನ ಬೆಳಕಿನಡೆಗೆ ಬಾ, ವಿವೇಕದ ಕಡೆ ಎಲ್ಲ ಕೊಡು, ಇದರಿಂದ ನೀ ಬಿಡುಗಡೆ ಆಗ್ಬೇಕು ಅನ್ನುವಂಗಿತ್ತು. ಕತ್ತಲೆಯಿಂದ ಬೆಳಕಿನಡೆಗೆ ಬಾ, ಅಜ್ಞಾನದಿಂದ ಅಜ್ಞಾನದಡೆಗೆ, ವಿವೇಕದ ಕಡೆ ವಿವೇಕದ ಸೊನ್ನೆ ಬೆರೆಸಿ ನೋಡು. ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ
ವಿಕಾರ ಆಗುವುದಿಲ್ಲ, ನಾಶ ಆಗುವುದಿಲ್ಲ, ಎಂದೂ ಕೆಡಲಾರದಂಥ ವಸ್ತು ನೀನು ಅನ್ನೋದು ತಿಳ್ಕೊ. ಅಮೃತ ಸ್ವರೂಪನ ನೀನದಿ ಅನ್ನುವಂಥ ಅನುಭವ ಮಾಡ್ಕೊ. ಇದ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ನಮಗೆ. ನಾನು ಕೆಡಲಾರ್ದಂತ, ನಾನೇ ಕೆಟ್ಟು ಹೋಗವಂತ. ಕೆಟ್ಟು ಹೋಗೋದು ನೀನಲ್ಲ, ಕೆಟ್ಟು ಹೋಗೋದನ್ನು ನೋಡಾವ ನೀನು. ನೋಡಿ ಎಷ್ಟೋ ಶರೀರಗಳು ಹುಟ್ಟಿ ಹುಟ್ಟಿ ಸಾಯುವುದನ್ನು ನೋಡ್ಕೊಂತ ಬಂದಿ. ನೀ ಏನಾಗಿಲ್ಲ, ನಿನಗೇನೂ ಆಗಿಲ್ಲ. ಶರೀರ ವಿಕಾರಗಳು ನಿನಗೆ ಹತ್ತಿಲ್ಲ, ಮನುಷ್ಯನ ವಿಕಾರಗಳು ನಿನಗೆ ಹತ್ತಿಲ್ಲ. ಅವನ್ನೆಲ್ಲ ಸಾಕ್ಷಿ ರೂಪದಿಂದ ನೀನು ನೋಡವ. ಯಾವಾಗಲೂ ಇರುವಂಗೆ ಐತಿ ನೀನು. ಅದೇ ನೆನವನ್ಯಾಗ ಉಳಿದ್ರೆ ನೀ ಆರಾಮಿರ್ತೀನಿ, ಸುರಕ್ಷಿತವಾಗಿರ್ತೀನಿ. ನಿಜದ ನೆನವನೇ ಆಗಿದ್ರೆ ನೀನು ಸುರಕ್ಷಿತ. ತೋರ್ಕಿ ನೆನವನೇ ಆಗಿದ್ದೆ ಅಂದ್ರೆ ನೀನು ಸುರಕ್ಷಿತ ಅಲ್ಲ. ಮತ್ತು ಕೆಟ್ಟು ಹೋಗುದ. ಅದಕ್ಕೆ ಉದಾಸೀನ ಆಗದ. ತೋರಿಕೆ ಕಡೆ ಉದಾಸೀನ ಆಗು. ಯಾವ್ದು ಯಾವಾಗಲೂ ಐತಿ ಇರುವಿಕೆ ಕಡೆ ಲಕ್ ಕೊಡು. ಅಂದರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಯಾವಾಗಲೂ ಸುಖದಿಂದ ಇರ್ಲಿಕ್ಕೆ ಬರ್ತೈತಿ. ದುಃಖರಹಿತ ಆಗಿರ್ಬೇಕನ್ನುವಂಗಿದ್ರೆ ಈ ಸದ್ವಸ್ತುವಿನ ಕಡೆ ಕೆಡಲಾರದಂಥ ವಸ್ತು ನಾನಾ ಅದ ಇದೇನೋ ಅಂತ ತಿಳುವಳಿಕೆ ಮಾಡ್ಕೊ. ನೀನ ತಪ್ಪು ತಿಳುವಳಿಕೆಯಿಂದ ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದ ನೀನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ನೀ ಎಷ್ಟು ಜನ್ಮ ಈ ದೇಹ ನಾನು ತಿಳ್ಕೊಂಡು ಈ ದೇಹ ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀ ಏನದಿ ದೇಹ ರಹಿತದಿ. ನೀನು ಅರುವ ನೀನದಿ, ಯಾವಾಗಲೂ ಇರುವ ನೀನು, ಸುಖರೂಪನ ನೀನದಿ ಏನು, ದೇವರ ನೀನದಿ ಅನ್ನೋದು ತಿಳ್ಕೊ. ಖಾತ್ರಿ ಮಾಡು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಅದನ್ನು ಮಾಡ್ಕೊಳ್ಳೋದು ನಮ್ಮ ಕೆಲಸ, ಪ್ರತಿಯೊಬ್ಬರ ಕೆಲಸ. ನಾವು ಯಾರಿದ್ದೇವೆ ಅನ್ನೋದನ್ನು ಖಾತ್ರಿ ಮಾಡಿ. ಮನುಜ ಕುಲದ ಜನನದ ಲಾಭ. ಕೆಡಲಾರದಂಥ ವಸ್ತುನ ನಾನು, ದೇವರ ನಾನದಿ. ನಾನು ಹುಟ್ಟು ಸಾವುಗಳಿಲ್ಲದಂತಹ ಅರು ಆನಂದ ಸ್ವರೂಪ ನಾನದಿ ಅನ್ನೋದನ್ನು ಖಾತ್ರಿ ಮಾಡು. ಹುಟ್ಟಿದ್ದೆ ಅದು, ಸಾಯಿದೆ ಅದು, ನೀ ಯಾರು ನೋಡು. ನೀ ಎಲ್ಲದನ್ನು ಹಿಡ್ಕೊಂಡ ನಾನ ಹುಟ್ಟಿನಿ, ನಾನ ಸಾಯಿದ್ದೇನೆ. ಶರೀರದ ಧರ್ಮವು ನಿನ್ನ ಧರ್ಮ ಅಲ್ಲ. ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು ಸುಖರೂಪವಾದದ್ದು ನಿನ್ನ ಧರ್ಮದ. ಇದು ಕೆಟ್ಟು ಹೋಗೋದು, ವಿಕಾರ ಆಗೋದು, ನಾಶ ಆಗೋದು ಈ ಶರೀರ ಧರ್ಮ. ಅದಕ್ಕೆ ಎಲ್ಲ ಧರ್ಮವನ್ನು ಕೈ ಬಿಡು. ನನಗೆ ಶರಣವ. ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಸದ್ವಸ್ತು, ಅದಕ್ಕೆ ಶರಣವ. ಅದರ ಕಡೆ ಎಲ್ಲ ಕೊಡು. ಎಂದೂ ಕೆಡಲಾರ್ದಂಥದ್ದು ಬದಲಾವಣೆ ಆಗದೆ ಯಾವಾಗಲೂ ಇದಕ್ಕಿದ್ದಂಗೆ ಇರುವಂಥ ವಸ್ತುವಿನ ಜ್ಞಾನವನ್ನು ಮಾಡ್ಕೊ. ಅಂದಾಗ ನೀ ಆರಾಮಿರ್ತಿ. ಮೊದಲು ಈ ಕೆಲಸ ಮಾಡ್ಕೊ. ನೀ ಯಾರಿದ್ರಾಗ ನೀ ಎಲ್ಲದ್ದು ಯಾವುದು ಬದಲಾವಣೆ ಆಗೋದು ನೀನು, ಬದಲಾಗದೆ ಇರು ನೀನು. ಅದಕ್ಕೆ ಅದನ್ನು ತಿಳ್ಕೊ. ಅದ ನಿನ್ನ ನಿಜ. ಎಲ್ಲ ಆದರೂ ನೀ ಏನು ಹೋಗೋದಿಲ್ಲ. ಇರುವಂಗೆ ಇದೆ ನೀನು. ನಿನ್ನಲ್ಲಿ ಯಾವುದೇ ಥರದ ವಿಕಾರನೂ ಆಗಿಲ್ಲ. ನೀನು ಇದ್ದಕ್ಕಿದ್ದಂಗೆ ಐತೆ. ಅದು ಬದಲಾಗದೆ ಒಂದ ನಮೂನಿ ಇದ್ದಂಥ ವಸ್ತು ನೀನೈತಿ. ಅದು ಸುಖರೂಪವಾದದ್ದು. ಅದು ಎಂದೂ ಬದಲಾಗುವುದಿಲ್ಲ, ವಿಕಾರ ಆಗುವುದಿಲ್ಲ, ನಾಶ ಆಗುವುದಿಲ್ಲ. ಅವಿನಾಶಿ ಆದಂಥ ವಸ್ತು ನೀನದಿ ಅನ್ನೋದನ್ನು ಅನುಭವದಿಂದ ಕಂಡುಕೋದು. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ. ನೀ ಏನಿದೆ ಅದನ್ನು ಬಿಟ್ಟು ಕೆಡಲಾರದ ವಸ್ತು ನಾನು ಅನ್ನೋದನ್ನು ಬಿಟ್ಟು ಕೆಟ್ಟು ಹೋಗೋದು ನಾನು ಅಂತ ತಿಳ್ಕೊಂಡು ಬಾಧೆ ಪಡ್ತೀನಿ. ಅದಕ್ಕೆ ಶಾನ್ಯಾನವೇನು ದಡ್ಡವು ನೀನು. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಇದ ಶರೀರ ಹೋಗೋದ್ರೊಳಗಾಗಿ ಖಾತ್ರಿ ಮಾಡ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊ. ಬಿಡು. कल साधु संत महाराज